ಆತ್ಮೀಯ ತರಬೇತಿದಾರರೇ, ನಾವು ಇಂದಿನ ತರಗತಿಯಲ್ಲಿ ಒಂದು ಎಲಿಪ್ಸ್ ಯಾವ ಥರ ಡ್ರಾ ಮಾಡಬೇಕು, ಆಮೇಲೆ ಫ್ರೀ ಹ್ಯಾಂಡಲ್ಲಿ ಲೈನ್ಸನ್ನು ಯಾವ ಥರ ಡ್ರಾ ಮಾಡಬೇಕು, ಅಂದರೆ ವರ್ಟಿಕಲ್ ಲೈನ್ಸನ್ನು ನಾವು ಟಾಪಿಂದ ಬಾಟಮ್ಗೆ, ಹಾರಿಜಾಂಟಲ್ ಲೈನ್ಸನ್ನು ಲೆಫ್ಟಿಂದ ರೈಟ್ಗೆ, ಇನ್ಕ್ಲೈನ್ಡ್ ಲೈನ್ಸನ್ನು ಬಾಟಮಿಂದ ಟಾಪ್ಗೆ ಈ ಥರ ಡ್ರಾ ಮಾಡೋದನ್ನು ನಾವು ನೋಡ್ತಾ ಇದ್ವಿ. ಅದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದೆ. ಈ ತರಗತಿಯಲ್ಲಿ ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಆಫ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್. ಜಿಯೋಮೆಟ್ರಿಕಲ್ ಫಿಗರ್ಸ್ ಮೀನ್ಸ್ ನಾವು ಅದನ್ನು ಸಾಲಿಡ್ಸ್ ಅಂತ ಕೂಡ ಹೇಳ್ತೇವೆ. ಜಿಯೋಮೆಟ್ರಿಕಲ್ ಫಿಗರ್ಸ್ ಅಲ್ಲಿ ಏನು ಹಂಗಂದ್ರೆ, ನಾವು ಇದಕ್ಕಿಂತ ಮುಂಚೆ ಎಲ್ಲ ಪ್ಲೇನ್ ಫಿಗರ್ಸ್ ಅಂದ್ರೆ ನಾವು ಒಂದು ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಅವೆಲ್ಲ 2 ಡೈಮೆನ್ಷನಲ್ ಫಿಗರ್ ಆಗಿರುತ್ತೆ. ಇದು 3 ಡೈಮೆನ್ಷನಲ್ ಫಿಗರ್ ಆಗಿರುತ್ತೆ. ಅಂದ್ರೆ ಇದನ್ನೆಲ್ಲ ಯಾವ ಥರ ಡ್ರಾ ಮಾಡಬೇಕು, ಏನ್ ಹಂಗಂದ್ರೆ ಅನ್ನೋದನ್ನ ನಾವು ನೋಡೋಣ. ನೋಡಿ, ಫಸ್ಟ್ ಫ್ರೀ ಹ್ಯಾಂಡ್ ಅಂತಂದ್ರೆ ಹೆಂಗೆ ಅಂದ್ರೆ, ನಾವು ಈ ಮೊದಲೇ ಡ್ರಾ ಮಾಡಿದ್ದ ಒಂದು ಇದರಲ್ಲಿ ಫ್ರೀ ಹ್ಯಾಂಡ್ ಸ್ಕೆಚಿಂಗ್ ಅಪಾರ್ಟ್ ಫ್ರಮ್ ಮೇಕಿಂಗ್ ದ ಡ್ರಾಯಿಂಗ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಫ್ರೀ ಹ್ಯಾಂಡ್ ಸ್ಕೆಚಿಂಗ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅಪಾರ್ಟ್ ಫ್ರಮ್ ಮೇಕಿಂಗ್ ಡ್ರಾಯಿಂಗ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಫ್ಟನ್ ಕ್ರಾಫ್ಟ್ಸ್ಮನ್ ವಿಲ್ ರಿಕ್ವೈರ್ಡ್ ಟು ಮೇಕ್ ದ ಡ್ರಾಯಿಂಗ್ ಫ್ರೀ ಹ್ಯಾಂಡ್. ನೋಡಿ, ನಾವು ಡ್ರಾಯಿಂಗ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ಉಪಯೋಗಿಸಿ ಮಾಡೋದಕ್ಕಿಂತ ಒಬ್ಬ ಕ್ರಾಫ್ಟ್ಸ್ ಮ್ಯಾನ್ ಅಂತಂದ್ರೆ ಅವನಿಗೆ ಇವುಗಳು ಇಲ್ದೇನೂ ಕೂಡ ಫ್ರೀ ಹ್ಯಾಂಡ್ ಅಲ್ಲಿ ಕೂಡ ಡ್ರಾ ಮಾಡೋ ಅಂತವುದು ಇರಬೇಕು. ಫ್ರೀ ಹ್ಯಾಂಡ್ ಸ್ಕೆಚ್ ಈಸ್ ಆನ್ ಈಸಿಯೆಸ್ಟ್ ಮೆಥಡ್ ಟು ಎಕ್ಸ್ಪ್ರೆಸ್ ದ ಶೇಪ್ ಆಫ್ ಆನ್ ಎ ಪೀಸ್ ಪಾರ್ಟ್ ಆರ್ ಎ ಕಾಂಪೋನೆಂಟ್ ಬೈ ಆನ್ ಇಂಜಿನಿಯರ್ ಆರ್ ಕ್ರಾಫ್ಟ್ಸ್ ಮ್ಯಾನ್. ನಾವು ಹೇಳಿದ್ವಿ, ಈ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದ್ರೆ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರ್, ಈ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್ ಬೈ ಮೀನ್ಸ್ ಆಫ್ ಡ್ರಾಯಿಂಗ್ ಅಂತ ಹೇಳಿದ್ವಿ. ಆ ನಿಟ್ಟಲ್ಲಿ ನಮಗೆ ಫ್ರೀ ಹ್ಯಾಂಡ್ ಸ್ಕೆಚಿಂಗ್ ಅನ್ನೋಂಥದ್ದು ಈಸಿಯೆಸ್ಟ್ ಮೆಥಡ್ ಆಗಿರುತ್ತೆ ಟು ಎಕ್ಸ್ಪ್ರೆಸ್ ದ ಶೇಪ್ ಆಫ್ ಪೀಸ್ ಪಾರ್ಟ್ ಆಫ್ ಕಾಂಪೋನೆಂಟ್. ನೋಡಿ, ಯಾವುದೇ ಒಂದು ಶೇಪ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಅಥವಾ ಪೀಸ್ ಪಾರ್ಟ್ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಅಥವಾ ಒಂದು ಕಾಂಪೋನೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಒಬ್ಬ ಇಂಜಿನಿಯರ್ ಮತ್ತೆ ಒಬ್ಬ ಕ್ರಾಫ್ಟ್ಸ್ ಮ್ಯಾನ್ಗೆ ಇದು ಒಂದು ಈಸಿಯೆಸ್ಟ್ ವೇ ಆಗಿರುತ್ತೆ. ಈ ಥರದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಈ ಥರ ಒಂದು ಡಾಟಾಗಳನ್ನ ಇಟ್ಟು ಒಂದು ಪ್ರಾಕ್ಟೀಸ್ ಮಾಡ್ಬೋದು. Here the few examples and situations wherein the freehand sketches will have to be necessarily made. ಏನಕ್ಕೆ ನಾವು ಫ್ರೀ ಹ್ಯಾಂಡ್ ಸ್ಕೆಚಿಂಗ್ ಅನ್ನ ನೆಸೆಸರಿ ಆಗ್ಬೇಕಂತಂದ್ರೆ, ನೋಡಿ, ಆನ್ ದ ಸೈಟ್ ಸ್ಕೆಚಿಂಗ್ ಫಾರ್ ದ ಪ್ರೊಡಕ್ಷನ್ ಮೇಂಟೆನೆನ್ಸ್. ಅಂದ್ರೆ ಆನ್ ದ ಸೈಟ್ ಸ್ಕೆಚಿಂಗ್, ನಾವು ಯಾವುದೋ ಒಂದು ಪೀಸ್ ಅನ್ನ ಪ್ರೊಡಕ್ಷನ್ ಮಾಡಬೇಕು, ಒಂದು ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಅಲ್ಲಿ ಏನ್ ಸೈಟ್ ಅಲ್ಲಿ ಇರ್ತೀವೋ ಅಲ್ಲೇ ನಾವು ಅದನ್ನ ಒಂದು ಸ್ಕೆಚ್, ಈ ತರ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಈ ತರದ್ದು ಒಂದು ಪ್ರಾಡಕ್ಟ್ ಬೇಕು ಅಂತ ನಾವು ಅಲ್ಲೇ ಸ್ಕೆಚ್ ಹಾಕಿ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈ ಫ್ರೀ ಹ್ಯಾಂಡ್ ಸ್ಕೆಚಸ್ ಅನ್ನೋಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ರೆಕಾರ್ಡಿಂಗ್ ಆಫ್ ಇನಿಷಿಯಲ್ ಐಡಿಯಾ ಆಫ್ ಎ ಡಿಸೈನ್. ನೋಡಿ, ಈ ಫ್ರೀ ಹ್ಯಾಂಡ್ ಅನ್ನೋಂಥದ್ದು ನಾವು ಒಂದು ಯಾವುದೋ ಒಂದು ಪಾರ್ಟ್ ಅನ್ನ ಡಿಸೈನ್ ಮಾಡ್ತಾ ಇದೀವಿ ಅಂದ್ರೆ ಅದರ ಒಂದು ಇನಿಷಿಯಲ್ ಐಡಿಯಾ ಫಸ್ಟೇ ನಾವು ಈ ತರ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಕ್ವಿಕ್ ಎಕ್ಸ್ಚೇಂಜ್ ಐಡಿಯಾಸ್ ಅಮಾಂಗ್ ಡಿಸೈನರ್, ಡ್ರಾಫ್ಟ್ಸ್ಮನ್, ಟೆಕ್ನಿಷಿಯನ್. ಅಂದ್ರೆ ಈ ಫ್ರೀ ಹ್ಯಾಂಡ್ ಸ್ಕೆಚ್ ಡ್ರಾ ಮಾಡೋದ್ರಿಂದ ಒಬ್ಬ ಡಿಸೈನರು, ಡ್ರಾಫ್ಟ್ಸ್ಮನ್, ಟೆಕ್ನಿಷಿಯನ್ ಯಾರು ಇರ್ತಾರೋ ಇವ್ರ ಮಧ್ಯೆ ಐಡಿಯಾಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದೊಂದು ನಮಗೆ ಯೂಸ್ಫುಲ್ ಆಗುತ್ತೆ. ಅರ್ಜೆನ್ಸಿ ಫ್ರೀ ಹ್ಯಾಂಡ್ ಸ್ಕೆಚಿಂಗ್ ಟೇಕ್ಸ್ ಲೆಸ್ ಟೈಮ್. ಅಂದ್ರೆ ಇದು ಒಂದು ಲೆಸ್ ಟೈಮ್ ನ ತಗೊಳ್ಳೋದ್ರಿಂದ ಅರ್ಜೆಂಟ್ ಆಗಿ ನಾವು ಡ್ರಾಯಿಂಗ್ಸ್ ಅನ್ನ ಡ್ರಾ ಮಾಡಬಹುದು. ಟು ಮೇಕ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಸ್ಕೆಚಸ್ ದ ಕ್ರಾಫ್ಟ್ಸ್ಮನ್ ಹ್ಯಾಸ್ ಅಕ್ವೈರ್ಡ್ ನ್ಯೂ ಸ್ಕಿಲ್ಸ್ ಅಂಡ್ one has to have considerable practice to be able to make good free hand sketches. ನೋಡಿ, ಒಬ್ಬ ಕ್ರಾಫ್ಟ್ಸ್ ಮ್ಯಾನ್ ಆಗಿರ್ಬೇಕಂತಂದ್ರೆ ಇವನ್ ಏನ್ ಮಾಡ್ಬೇಕು, ಫ್ರೀ ಹ್ಯಾಂಡ್ ಸ್ಕೆಚಸ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಹಿ ಹ್ಯಾಸ್ ಅಕ್ವೈರ್ಡ್ ನ್ಯೂ ಸ್ಕಿಲ್, ಒಂದು ಒಳ್ಳೆ ಕೌಶಲ್ಯ ಇರಬೇಕು. ಆಮೇಲೆ ಯಾವ ಕನ್ಸಿಡರಬಲ್ ಪ್ರಾಕ್ಟೀಸ್, ಅವನಿಗೆ ಆಲ್ವೇಸ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇನೆ ಈ ಕ್ಯಾನ್ ಮೇಕ್ ದ ಗುಡ್ ಫ್ರೀ ಹ್ಯಾಂಡ್ ಸ್ಕೆಚಸ್ ಅನ್ನ ಮೇಕ್ ಮಾಡೋಕ್ಕಾಗತ್ತೆ. ಆಮೇಲೆ ಎಬಿಲಿಟಿ ಟು ಮೇಕ್ ಗುಡ್ ಫ್ರೀ ಹ್ಯಾಂಡ್ ಸ್ಕೆಚಸ್ ಈಸ್ ಆನ್ ಅಸೆಟ್ ಟು ಎನಿ ಕ್ರಾಫ್ಟ್ಸ್ ಮ್ಯಾನ್. ನೋಡಿ, ಒಂದು ಫ್ರೀ ಹ್ಯಾಂಡ್ ಅಲ್ಲಿ ಒಂದು ಒಳ್ಳೆ ಸ್ಕೆಚ್ ಅನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ
ಅಂದ್ರೆ ಯಾರು ಡ್ರಾ ಮಾಡ್ತಾರೋ ದಟ್ ಈಸ್ ದ ಎಬಿಲಿಟಿ ಆಫ್ ದ ಒಬ್ಬ ಕ್ರಾಫ್ಟ್ಸ್‌ಮ್ಯಾನ್ ಆಗಿರುತ್ತೆ. ಅವನ ಒಂದು ಇದಾಗಿರುತ್ತೆ. ಅಂಡ್ ಫ್ರೀ ಹ್ಯಾಂಡ್ ಸ್ಕೆಚಸ್ ಆರ್ ಯೂಶುವಲಿ ಮೇಡ್ ಟು ಸ್ಕೇಲ್. ಫ್ರೀ ಹ್ಯಾಂಡ್ ಸ್ಕೆಚಸ್ ಅನ್ನ ಒಂದು ಸ್ಕೇಲ್ ಇಷ್ಟು ಸೆಂಟಿಮೀಟರ್ ಇರಬೇಕು, ಇಷ್ಟು ಮೀಟರ್ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಮೇಡ್ ಮಾಡ್ತಾರೆ. ಅವೆವರ್ ದೇ ಶುಡ್ ಹ್ಯಾಸ್ ನಿಯರ್ಲಿ ಟು ಪ್ರಪೋರ್ಷನ್ಸ್ ಆಸ್ ಪಾಸಿಬಲ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇದು 100 mm ಇರಬೇಕಂದ್ರೆ ನಾವು ಆ ಸ್ಕೇಲ್ಗೆ ಡ್ರಾ ಮಾಡ್ತೇವೆ. ಅದಿಲ್ಲ ಅಂತಂದ್ರೂ ಒಂದು ಪ್ರಪೋರ್ಷನೇಟ್ ಆಗಿ ಡ್ರಾ ಮಾಡ್ತೇವೆ. ನೋಡಿ ಇವೆಲ್ಲ ಒಂದು ಫ್ರೀ ಹ್ಯಾಂಡ್ ಅಲ್ಲಿ ಡ್ರಾ ಮಾಡೋ ಅಂಥದ್ದು. ನೋಡೋಣ ಮುಂದೆ ಇನ್ನ. ನೋಡಿ ಅದು ಫ್ರೀ ಹ್ಯಾಂಡ್ ಆಯ್ತು. ಇವಾಗ ನಾವು ಈ ತರ ಈ ಫಿಗರ್ ನ ನೋಡಿದ್ರೆ ದೀಸ್ ಆರ್ ಆಲ್ 2 ಡೈಮೆನ್ಷನ್. ನೋಡಿ ಇದನ್ನ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ, ಫಾರ್ ಎಕ್ಸಾಂಪಲ್ ಇದು ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಅಂದ್ರೆ ಇವೆಲ್ಲ ಒಂದು ಪ್ಲೇನ್ ಫಿಗರ್ ಆಗಿರುತ್ತೆ. ಅದೇ ನಾವಿವಾಗ ಒಂದು ಸಾಲಿಡ್ ಫಿಗರ್ ಅಂತ ಬಂದ್ರೆ, ಜಿಯೋಮೆಟ್ರಿಕಲ್ ಸಾಲಿಡ್ ಫಿಗರ್ಸ್ ಅಂತ ಬಂದ್ರೆ ನೋಡಿ, ಸಾಲಿಡ್ ಫಿಗರ್ ಈಸ್ ಎ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಆಗಿರುತ್ತೆ. ವೈರ್ಸಸ್ ಏನಂತಂದ್ರೆ ಲೆಂತ್, ವಿಡ್ತ್, ಬ್ರೆಡ್ತ್ ಅಂಡ್ ಹೈಟ್. ನೋಡಿ ಸಾಲಿಡ್ ಅನ್ನಂತ ಹೌದು, ಇಟ್ ಈಸ್ ಎ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಆಗಿರುತ್ತೆ. ಅದು ಏನೇನನ್ನ ಹೊಂದಿರುತ್ತೆ ಅಂತಂದ್ರೆ ಲೆಂತ್, ವಿಡ್ತ್ ಅಥವಾ ಬ್ರೆಡ್ತ್ ಅಂಡ್ ಹೈಟ್, ಈ 3 ಡೈಮೆನ್ಷನ್ಸ್ ಅನ್ನ ಹೊಂದಿತ್ತು ಅಂತಂದ್ರೆ ಆ ರೀತಿ ಹೊಂದಿರೋ ಅಂತದನ್ನ ನಾವು ಸಾಲಿಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ಸೈಜ್ ಅಂಡ್ ಆಕ್ಯುಪೈ ಸರ್ಟೈನ್ ಶೇಪ್. ನೋಡಿ ಯಾವುದೇ ಒಂದು ಸಾಲಿಡ್ ಫಿಗರ್ ಅಂತಂದ್ರೆ ಈ ಸಾಲಿಡ್ ಫಿಗರ್ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಸರ್ಟೈನ್ ಶೇಪ್ ಇರುತ್ತೆ, ಸರ್ಟೈನ್ ಸೈಜ್ ಇರುತ್ತೆ ಅಂಡ್ ಸಮ್ ಸ್ಪೇಸ್ ಅನ್ನ ಆಕ್ಯುಪೈ ಮಾಡುತ್ತೆ. ಇವಾಗ ಈ ಫಿಗರ್ ನ ನೋಡಿದ್ರೆ ಇದಕ್ಕೆ ಎಷ್ಟು ಸ್ಪೇಸ್ ಬೇಕು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಅಷ್ಟು ಸ್ಪೇಸ್ ಅನ್ನ ಆಕ್ಯುಪೈ ಮಾಡುತ್ತೆ ಆ ಆ ತರದ್ದನ್ನ. ಅಂಡ್ ಇಟ್ ಈಸ್ ಬೌಂಡೆಡ್ ಬೈ ಎ ಪ್ಲೇನ್ ಆರ್ ಕರ್ವ್ಡ್ ಸರ್ಫೇಸ್. ಇದು ಏನಾಗಿರುತ್ತೆ ಅಂದ್ರೆ ಒಂದು ಪ್ಲೇನ್ ಸರ್ಫೇಸ್ ಅಥವಾ ಒಂದು ಕರ್ವ್ಡ್ ಸರ್ಫೇಸ್ ಇಂದ ಬೌಂಡೆಡ್ ಆಗಿರುತ್ತೆ. ಆ ತರ ಇರೋಂಥದನ್ನ ನಾವು ಸಾಲಿಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಸಾಲಿಡ್ಸ್ ಅನ್ನ 2 ಗ್ರೂಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಒಂದು ಪಾಲಿಹೆಡ್ರಾ, ಇನ್ನೊಂದು ಸಾಲಿಡ್ಸ್ ಆಫ್ ರೆವಲ್ಯೂಷನ್ ಅಂತ. ಏನ್ ಪಾಲಿಹೆಡ್ರಾ ಅಂತಂದ್ರೆ, ಪಾಲಿಹೆಡ್ರಾ ಈಸ್ ಎ ಸಾಲಿಡ್ ಫಿಗರ್ ಬೌಂಡೆಡ್ ಬೈ ಓನ್ಲಿ ಪ್ಲೇನ್ ಸರ್ಫೇಸಸ್. ನೋಡಿ ಸಾಲಿಹೆಡ್ರಾ ಅನ್ನೋಂಥದ್ದು ಪಾಲಿಹೆಡ್ರಾ ಅನ್ನೋಂಥದ್ದು ಏನಾಗಿರುತ್ತೆ ಅಂತಂದ್ರೆ ಇಟ್ ಈಸ್ ಎ ಸಾಲಿಡ್ ಫಿಗರ್ ಆಗಿರುತ್ತೆ. ಅಂದ್ರೆ ಇದು 3 ಸಾಲಿಡ್ ನಥಿಂಗ್ ಬಟ್ 3 ಡೈಮೆನ್ಷನಲ್ ಫಿಗರ್ ಆಗಿರುತ್ತೆ. ಓನ್ಲಿ ಫೇಸಸ್ ಪ್ಲೇನ್ ಸರ್ಫೇಸಸ್. ನೋಡಿ ಇವೆಲ್ಲ ಪ್ಲೇನ್ ಸರ್ಫೇಸಸ್. ಈ ತರ ಇರೋಂಥ ಸರ್ಫೇಸಸ್ ಪ್ಲೇನ್ ಅಂತ ಕರಿತೇವೆ, ಕಾರ್ಡ್ ಫೇಸಸ್. ಇದನ್ನ ನಾವು ಫೇಸಸ್ ಅಂತ ಹೇಳ್ತೇವೆ. If all the faces of polyhedron are identical to each other, ಅಂದ್ರೆ ಸೇಮ್ ಸೈಜ್ ಅಂಡ್ ಶೇಪ್. ನೋಡಿ ಎಲ್ಲಾ ಫೇಸಸ್ ಕೂಡ ಒಂದಕ್ಕೊಂದು ಐಡೆಂಟಿಕಲ್ ಅಂದ್ರೆ ಈಕ್ವಲ್ ಆಗಿರ್ಬೇಕು. ಒಂದು ಸರ್ಫೇಸ್ ಒಂದು ಈಕ್ವಲ್ ಆಗಿತ್ತು ಅಂತಂದ್ರೆ ಆ ರೀತಿ ಇರೋಂಥದನ್ನ ಇಟ್ ಈಸ್ ಸೆಡ್ ಟು ಬಿ ಎನ್ ರೆಗ್ಯುಲರ್ ಪಾಲಿಹೆಡ್ರಾ. ಆ ರೀತಿ ಈಕ್ವಲ್ ಆಗಿ ಇಲ್ಲದೆ ಇಲ್ಲ ಅಂತಂದ್ರೆ ಕೂಡ ಅದನ್ನ ನಾವು ಇರೆಗ್ಯುಲರ್ ಪಾಲಿಹೆಡ್ರಾ ಅಂತ ಹೇಳ್ತೇವೆ. ಈ ತರ ಈಕ್ವಲ್ ಆಗಿದ್ರೆ ಅದನ್ನ ನಾವು ರೆಗ್ಯುಲರ್ ಪಾಲಿಹೆಡ್ರಾ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ನೋಡಿ ಅದರ ಜೊತೆಗೆ ಈ ಪಾಲಿಹೆಡ್ರಾನ್ಸ್ ಅನ್ನ ನಾವು 3 ವಿಧಗಳಾಗಿ ಕ್ಲಾಸಿಫೈ ಮಾಡ್ತೇವೆ. ಏನಂತ? ಒಂದು ಟೆಟ್ರಾಹೆಡ್ರಾನ್, ಇನ್ನೊಂದು ಹೆಕ್ಸಾಹೆಡ್ರಾನ್, ಇನ್ನೊಂದು ಹಕ್ಟಾಹೆಡ್ರಾನ್ ಅಂತ 3 ವಿಧಗಳಾಗಿ ನೋಡ್ತೇವೆ. ಏನ್ ಹಂಗಂದ್ರೆ ಟೆಟ್ರಾಹೆಡ್ರಾನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಎ ಸಾಲಿಡ್ ಹ್ಯಾಸ್ 4 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಆಸ್ ಫೇಸಸ್ ಆರ್ ಕಾಲ್ಡ್ ಟೆಟ್ರಾಹೆಡ್ರಾನ್. ನೋಡಿ ಒಂದು ಸಾಲಿಡ್ ಫಿಗರ್ ಏನಾಗಿರುತ್ತೆ ಅಂದ್ರೆ 4 ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ. ನೋಡಿ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು. ಈ ಫಿಗರ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಇದೊಂದು ಟ್ರಯಾಂಗ್ಯುಲರ್ ಸರ್ಫೇಸ್ ಅಂತಂದ್ರೆ ಈ ಕಡೆಗೆ ಒಂದು ಸರ್ಫೇಸ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ, ಹಿಂದ್ಗಡೆಗೆ ಒಂದು ಸರ್ಫೇಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಈ ಬ್ಯಾಕ್ ಸೈಡ್ ಅಲ್ಲಿ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇರೋದು ಒಂದು ಸರ್ಫೇಸ್ ಆದ್ರೆ ಇಲ್ಲಿ ಫೇಸ್ ಅಂತ ಕೊಟ್ಟಿರೋದು ಇನ್ನೊಂದು ಈ ಕಡೆ ಫ್ರಂಟ್ ಗೆ ಬರೋಂತಹದ್ದು ಇಲ್ಲಿ ಬಾಟಮ್ ಅಲ್ಲಿ. ನೋಡಿ ಇದಕ್ಕೇನಾಗಿದೆ 4 ಸರ್ಫೇಸ್ ಇದೆ. ಅಂದ್ರೆ ಸಾಲಿಡ್ ಹ್ಯಾಸ್ 4 ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ನೋಡಿ ಇದೆಲ್ಲ ಸಮಬಾಹು ತ್ರಿಭುಜ ಆಗಿರುತ್ತೆ. ಆ ತರ ಇರೋಂತ 4 ಸರ್ಫೇಸಸ್ ಇಂದ ಬೌಂಡೆಡ್ ಆಗಿರೋಂತ ಒಂದು ಆಕೃತಿನ ನಾವು ಟೆಟ್ರಾಹೆಡ್ರಾನ್. ನೋಡಿ ಇದು ಒಂದು ಎಕ್ಸಾಂಪಲ್ ನಿಮ್ಗೆ ಟೆಟ್ರಾಹೆಡ್ರಾನ್ಗೆ. ಇದರಲ್ಲಿ 4 ಟ್ರಯಾಂಗ್ಯುಲರ್ ಸರ್ಫೇಸ್, 4 ಕೂಡ ಒಂದಕ್ಕೊಂದು ಸಮವಾಗಿರುತ್ತೆ, ಎಲ್ಲ ಈಕ್ವಿಲ್ಯಾಟ್ರಲ್ ಆಗಿರುತ್ತೆ. ಇನ್ನೊಂದು ಎಕ್ಸಾಹೆಡ್ರಾನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಕ್ಯೂಬ್ ಅಂತ ಕೂಡ ಕರಿತೇವೆ. ಎ ಸಾಲಿಡ್ ಕನ್ಸಿಸ್ಟ್ ಆಫ್ 6 ಈಕ್ವಲ್ ಅದು ಈಕ್ವಲ್ ಅಟ್ ಈಕ್ವಲ್ ಡ್ರಂಕ್ ಶೇಪ್
ಡ್ರಂಕ್ ಸ್ಕ್ವೇರ್ ಫೇಸಸ್ ಆರ್ ಕಾಲ್ಡ್ ಎಕ್ಸಾಹೆಡ್ ರನ್ ಕ್ಯೂಬ್. ಅದನ್ನ ನಾವು ಎಕ್ಸಾಹೆಡ್ರಾನ್ ಅಲ್ಲಿ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ನೋಡಿ, ಎ ಸಾಲಿಡ್ ಕನ್ಸಿಸ್ಟ್ ಆಫ್ 6 ಈಕ್ವಲ್ ಡ್ರಂಕ್ ಸ್ಕ್ವೇರ್ ಫೇಸಸ್. ಎಲ್ಲ ಒಂದು ಸ್ಕ್ವೇರ್ ಫೇಸಸ್ ಇರಬೇಕು. ಎಲ್ಲ ಸ್ಪೇಸಸ್ ಕೂಡ ಸ್ಕ್ವೇರ್ ಶೇಪ್ ಇದ್ದು 6 ಕೂಡ ಈಕ್ವಲ್ ಆಗಿತ್ತಂದ್ರೆ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಎಕ್ಸಾಹೆಡ್ರಾನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅದನ್ನ ಎಕ್ಸಾಹೆಡ್ರಾನ್ ಅನ್ನ ನಾವು ಕ್ಯೂಬ್ ಅಂತ ಕೂಡ ಹೇಳ್ತೇವೆ. ನೋಡಿ, ಇದಕ್ಕೇನಾಗಿದೆ, ಇಲ್ಲಿ ಒಂದು ಬಾಟಮ್ ಅಲ್ಲಿ ಸ್ಪೇಸ್ ಇತ್ತಂದ್ರೆ ಇಲ್ಲಿ ಟಾಪ್ ಅಲ್ಲಿ ಒಂದು ಸ್ಪೇಸ್ ಇದೆ, ಹಂಗೆ ಈ ಫ್ರಂಟ್ ಇತ್ತಂದ್ರೆ ಬ್ಯಾಕ್ ಸೈಡ್ ಈ ಕಡೆಗೆ 6 ಸ್ಕ್ವೇರ್ ಫೇಸಸ್ ಇಂದ ಬೌಂಡೆಡ್ ಆಗಿರೋಂತ ಯಾವುದೇ ಆಕೃತಿನ ಇಲ್ಲಿ ಕೂಡ ನೀವು ನೋಡಬಹುದು. ಇದೊಂದು ಫ್ರಂಟ್, ಈ ಕಡೆಗೊಂದು 3 ಇತ್ತಂದ್ರೆ ಬ್ಯಾಕ್ ಸೈಡ್ 1 2, ಬಾಟಮ್ ಅಲ್ಲಿ ಒಂದು 3 ಇರುತ್ತೆ. ಈ ತರ ಇರೋಂತದನ್ನ ನಾವು ಎಕ್ಸಾಹೆಡ್ರಾನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನೊಂದು ನೋಡಿ, ಅಕ್ಟಾಹೆಡ್ರಾನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎ ಸಾಲಿಡ್ ಬೌಂಡೆಡ್ ಬೈ 8 ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ಫೇಸಸ್ ಆರ್ ಕಾಲ್ಡ್ ಅಕ್ಟಾಹೆಡ್ರಾನ್. ನೋಡಿ, ಇದು ಕೂಡ ಏನಾಗಿರುತ್ತೆ ಅಂದ್ರೆ ಇದು 8 ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ಫೇಸಸ್ ಇಂದ ಬೌಂಡೆಡ್ ಆಗಿರುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡಬಹುದು. ಇವಾಗ ಇದೊಂದು ಫೇಸ್ ಅಂದ್ರೆ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸ್ಪೇಸ್ ಇದೆ, ಈ ಕಡೆಗೆ ಒಂದು ಸ್ಪೇಸ್ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸ್ಪೇಸ್ ಇದೆ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಇದಕ್ಕೆ ಎಷ್ಟು ಸರ್ಫೇಸ್ ಇದೆ, ಮೇಲೆ 4 ಸರ್ಫೇಸ್ ಅಂದ್ರೆ ಕೆಳಗಡೆ 4 ಸರ್ಫೇಸ್. ಈ ತರದ್ದು 8 ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ಸರ್ಫೇಸಸ್ ಇಂದ ಬೌಂಡೆಡ್ ಆಗಿರೋಂಥ ಆಕೃತಿನ ನಾವು ಅಕ್ಟಾಹೆಡ್ರಾನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅಂದ್ರೆ 8 ಸರ್ಫೇಸಸ್ ಇರುತ್ತೆ. ಅದರ್ ಪಾಲಿಹೆಡ್ರಾನ್ಸ್ ಅಂದ್ರೆ ಯಾವ್ಯಾವ್ದು ಅದರಲ್ಲಿ ಪಾಲಿಹೆಡ್ರಾನ್ಸ್ ಅಲ್ಲಿ ಅಂತಂದ್ರೆ ಇದೆಲ್ಲಾನು ಕೂಡ ರೆಗ್ಯುಲರ್ ಪಾಲಿಹೆಡ್ರಾನ್ಸ್, ಎಲ್ಲ ಸರ್ಫೇಸಸ್ ಒಂದಕ್ಕೊಂದು ಈಕ್ವಲ್ ಆಗಿತ್ತು. ಅದೇ ಅದರ್ ಪಾಲಿಹೆಡ್ರಾನ್ಸ್ ಅಂತಂದ್ರೆ ಪ್ರಿಸಮ್ಸ್ ಅಂಡ್ ಪಿರಮಿಡ್ಸ್ ಆರ್ ದ ಪಾಲಿಹೆಡ್ರಾನ್ಸ್ ವಿಚ್ ಆರ್ ನಾಟ್ ಕಂಪೋಸ್ಡ್ ಆಫ್ ಐಡೆಂಟಿಕಲ್ ಸರ್ಫೇಸಸ್. ನೋಡಿ, ಈ ಪ್ರಿಸಮ್ ಮತ್ತೆ ಪಿರಮಿಡ್ಸ್ ಇವೇನಿದೆಯೋ ಇದು ಕೂಡ ಒಂದು ಪಾಲಿಹೆಡ್ರಾನ್ಸೆ. ಬಟ್ ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ನಾಟ್ ಈ ಐಡೆಂಟಿಕಲ್ ಟು ಈಚ್ ಅದರ್, ಎಲ್ಲ ಸರ್ಫೇಸಸ್ ಒಂದಕ್ಕೊಂದು ಈಕ್ವಲ್ ಆಗಿರೋದಿಲ್ಲ. ಇದ್ರ ತರ ನೋಡಿ, ಇದ್ರಲ್ಲಾದ್ರೆ ಎಲ್ಲ ಸರ್ಫೇಸು ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಇದ್ರಲ್ಲಾದ್ರೆ ಯಾವುದೇ ಸರ್ಫೇಸು ಅಂದ್ರೆ ಇರುತ್ತೆ ಆಪೋಸಿಟ್ ಸರ್ಫೇಸಸ್, ಬೇರೆ ಎಲ್ಲ ಸರ್ಫೇಸಸ್ ಕೂಡ ಅನ್ಈಕ್ವಲ್ ಆಗಿರುತ್ತೆ. ಹಂಗಾಗಿ ಇದನ್ನ ನಾವು ಮೇ ಬಿ ಇರೆಗ್ಯುಲರ್ ಪಾಲಿಹೆಡ್ರಾನ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಅದರ್ ಪಾಲಿಹೆಡ್ರಾನ್ಸ್ ಅಂತ ಕೂಡ ಹೇಳ್ತೇವೆ. ಪ್ರಿಸಮ್ ಅಂದ್ರೆ ಏನು? ಪ್ರಿಸಮ್ ಅಂತಂದ್ರೆ ನೋಡಿ, ಪ್ರಿಸಮ್ ಇಸ್ ಎ ಪಾಲಿಹೆಡ್ರಾನ್ ವಿಚ್ ಹ್ಯಾಸ್ 2 ಈಕ್ವಲ್ ಅಂಡ್ ಸಿಮಿಲರ್ ಎಂಡ್ ಫೇಸಸ್ ಪ್ಯಾರಲಲ್ ಟು ಈಚ್ ಅದರ್. ಪ್ರಿಸಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದು ಏನಾಗಿರುತ್ತೆ ಅಂತಂದ್ರೆ ವಿಚ್ ಹ್ಯಾಸ್ 2 ಈಕ್ವಲ್ ಅಂಡ್ ಸಿಮಿಲರ್ ಎಂಡ್ ಫೇಸಸ್. ನೋಡಿ, ಇವಾಗ ಇದು ಟ್ರಯಾಂಗ್ಯುಲರ್ ಅಂದ್ರೆ ಇದರ ಬ್ಯಾಕ್ ಸೈಡ್ ಕೂಡ ಟ್ರಯಾಂಗ್ಯುಲರ್ ಇರುತ್ತೆ. ಇದು ಸ್ಕ್ವೇರ್ ರೆಕ್ಟಾಂಗಲ್ ಅಂದ್ರೆ ಇದು ರೆಕ್ಟಾಂಗಲ್, ಇದು ಪೆಂಟಾಗನ್ ಅಂದ್ರೆ ಬ್ಯಾಕ್ ಸೈಡ್ ಪೆಂಟಾಗನ್. ಈ ತರ 2 ಸಿಮಿಲರ್ ಫೇಸಸ್ ಇರಬೇಕು. 2 ಸಿಮಿಲರ್ ಫೇಸಸ್ ಇತ್ತ ಅಂತಂದ್ರೆ ಅಂಡ್ ಪ್ಯಾರಲಲ್ ಟು ಈಚ್ ಅದರ್, ಈ ಫೇಸ್ಗೆ ಬ್ಯಾಕ್ ಸೈಡ್ ಅಲ್ಲಿರೋ ಫೇಸು ಕೂಡ ಸಮವಾಗಿರ್ಬೇಕು, ಪ್ಯಾರಲಲ್ ಆಗಿರ್ಬೇಕು. ಈ ತರ ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಅವುಗಳನ್ನ ನಾವು ದ ಟಾಪ್ ಅಂಡ್ ಬಾಟಮ್ ಬೇಸ್ ಸರ್ಫೇಸಸ್ ಆರ್ ಕನೆಕ್ಟೆಡ್ ಬೈ ರೆಕ್ಟಾಂಗ್ಯುಲರ್ ಸರ್ಫೇಸ್. ಈ ಟಾಪ್ ಮತ್ತೆ ಬಾಟಮ್ ಸರ್ಫೇಸ್ ಅನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ರೆಕ್ಟಾಂಗ್ಯುಲರ್ ಸರ್ಫೇಸಸ್ ಇಂದ ಬೌಂಡೆಡ್ ಆಗಿರುತ್ತೆ. ನೋಡಿ, ಇವಾಗ ಇದು ಯಾವ ಸರ್ಫೇಸ್ ಇದೆ, ರೆಕ್ಟಾಂಗಲ್ ಇದೆ. ಈ ತರ ರೆಕ್ಟಾಂಗಲ್ ಸರ್ಫೇಸಸ್ ಇಂದ ಬೌಂಡೆಡ್ ಆಗಿತ್ತು ಅಂತಂದ್ರೆ ಆ ತರದನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ ನಾವು ಪ್ರಿಸಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅದು ಒಂದು ಪ್ಯಾರಲೋಗ್ರಾಮ್ ಶೇಪ್ ಅಲ್ಲೂ ಕೂಡ ಇರಬಹುದು. ದ ಇಮ್ಯಾಜಿನರಿ ಲೈನ್ ಜಾಯಿನಿಂಗ್ ದ ಸೆಂಟರ್ ಆಫ್ ದ ಎಂಡ್ ಫೇಸಸ್ ಆಫ್ ದ ಪ್ರಿಸಮ್ ಕಾಲ್ಡ್ ದ ಆಕ್ಸಿಸ್. ಅಂದ್ರೆ ಒಂದು ಇಮ್ಯಾಜಿನರಿ ಲೈನ್ ಬರುತ್ತೆ, ಮುಂದೆ ನಾನು ತೋರಿಸ್ತೇನೆ ಒಂದು ಇದಕ್ಕೆ ಏನಂತ ಹೇಳ್ಬಿಟ್ಟು. ಅದನ್ನ ನಾವು ಆಕ್ಸಿಸ್ ಅಂತ ಹೇಳ್ಬಿಟ್ಟು ಕರಿತೇವೆ, ಮಿಡ್ಲ್ ಅಲ್ಲಿ ಬರುತ್ತೆ. ಇನ್ ದಿಸ್ ಆಕ್ಸಿಸ್ ಪ್ರಿಸಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಬೇಸ್, ದೆನ್ ಇಟ್ ಈಸ್ ರೈಟ್ ಆಂಗ್ಯುಲರ್ ಟು ಪ್ರಿಸಮ್. ಈ ಏನ್ ಆಕ್ಸಿಸ್ ಬರುತ್ತೋ ಅದು ಈ ಬೇಸ್ಗೆ ರೈಟ್ ಆಂಗಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಪ್ರಿಸಮ್ಸ್ ಆರ್ ನೇಮ್ಡ್ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದೇರ್ ಎಂಡ್ಸ್. ಅಂದ್ರೆ ಈ ಪ್ರಿಸಮ್ಸ್ ಅನ್ನ ಈ ಎಂಡ್ ಫೇಸಸ್ ನೋಡಿ, ಇವಾಗ ಇದಕ್ಕೆ ಟ್ರಯಾಂಗಲ್ ಇದೆ, ಇದು ಸ್ಕ್ವೇರ್ ಇದೆ, ಇದಕ್ಕೆ ರೆಕ್ಟಾಂಗಲ್ ಇದೆ, ಇದು ಪೆಂಟಾಗನಲ್ ಇದೆ, ಇದು ಹೆಕ್ಸಾಗನಲ್ ಇದೆ, ಇದಕ್ಕೆ ಆಕ್ಟಾಗನಲ್ ಅಂತ ಇದೆ. ಇದನ್ನ ಈ ಎಂಡ್ ಫೇಸಸ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇವುಗಳನ್ನೆಲ್ಲ ನೇಮ್ ಮಾಡ್ತಾರೆ. ಅದನ್ನೇ ಹೇಳ್ತಾರೆ ನೋಡಿ, ಟ್ರಯಾಂಗ್ಯುಲರ್, ಸ್ಕ್ವೇರ್, ರೆಕ್ಟಾಂಗ್ಯುಲರ್, ಪೆಂಟಾಗನಲ್, ಹೆಕ್ಸಾಗನಲ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪಿರಮಿಡ್ ಅಂತ ಏನಪ್ಪಾ ಅಂತಂದ್ರೆ
is a polyhedron having a base and a number of triangular faces meeting at a common point is called apex or vertex. ನೋಡಿ ಪಿರಮಿಡ್ ಅನ್ನೋಂಥದ್ದು ಕೂಡ ಒಂದು ಪಾಲಿಹೆಡ್ರನ್, ಅಂದ್ರೆ ಇದು ಕೂಡ ಒಂದು ಇರೆಗ್ಯುಲರ್ ಪಾಲಿಹೆಡ್ರನ್. ಇದು ಏನಾಗಿರುತ್ತೆ ಅಂದ್ರೆ ಹ್ಯಾವಿಂಗ್ ಎ ಬೇಸ್, ಒಂದು ಬೇಸ್ ಮಾತ್ರ ಇರುತ್ತೆ, ಇದಕ್ಕೆ ಆಪೋಸಿಟ್ ಈಕ್ವಲ್ ಆಗಿರೋದಿಲ್ಲ, ಒಂದು ಬೇಸ್ ಮಾತ್ರ ಇರುತ್ತೆ. ಅಂಡ್ ಆಲ್ ದ ಅಂಡ್ ಎ ನಂಬರ್ ಆಫ್ ಟ್ರಯಾಂಗ್ಯುಲರ್ ಸರ್ಫೇಸಸ್. ನೋಡಿ ಬೇರೆದೆಲ್ಲ ಏನಾಗಿರುತ್ತೆ ಅಂದ್ರೆ ಒಂದು ಬೇಸ್ ಇದ್ದು ಉಳಿದಿದ್ದೆಲ್ಲ ಟ್ರಯಾಂಗ್ಯುಲರ್ ಸರ್ಫೇಸಸ್ ಇರುತ್ತೆ. ಆರ್ ಆಲ್ ಕಾಮನ್ ಇರುತ್ತೆ, ಕಾಮನ್ ಪಾಯಿಂಟ್ಗೆ ಮೀಟ್ ಆಗಿರುತ್ತೆ. ಆ ಸರ್ಫೇಸಸ್ ಎಲ್ಲ ಟ್ರಯಾಂಗ್ಯುಲರ್ ಸರ್ಫೇಸಸ್ ಹೋಗ್ಬಿಟ್ಟು ಒಂದು ಪಾಯಿಂಟ್ಗೆ ಮೀಟ್ ಆಗಿರುತ್ತೆ. ಈ ತರ ಮೀಟ್ ಆಗಿತ್ತು ಅಂತಂದ್ರೆ ಆ ಮೀಟ್ ಆಗೋ ಪಾಯಿಂಟ್ ಅನ್ನ ನಾವು ಅಪೆಕ್ಸ್ ಅಂತ ಹೇಳ್ಬಿಟ್ಟು ಅಥವಾ ವರ್ಟೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ತರ ಇರೋಂತ ಅದನ್ನ ಅಂದ್ರೆ ಒಂದು ಬೇಸ್ ಮಾತ್ರ ಇದ್ದು ಇನ್ನು ಉಳಿದಿದ್ದೆಲ್ಲ ಟ್ರಯಾಂಗ್ಯುಲರ್ ಸರ್ಫೇಸಸ್ ಹೋಗ್ಬಿಟ್ಟು ಒಂದು ಪಾಯಿಂಟ್ಗೆ ಮೀಟ್ ಆಗಿತ್ತಂದ್ರೆ ಅದನ್ನ ನಾವು ಪಿರಮಿಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ನಾವು ನೋಡ್ತೇವೆ ಮುಂದೆ ಇನ್ನ ಪಿರಮಿಡ್ ಅನ್ನ ನೀಟಾಗಿ ಹೆಂಗಿರುತ್ತೆ ಅಂತ. ಈ ಪಿರಮಿಡ್ಸ್ ಅನ್ನ ಕೂಡ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದೇರ್ ಬೇಸ್, ಈ ಬೇಸ್ ಹೆಂಗಿರುತ್ತೋ ಆ ಬೇಸ್ ಮೇಲೆ ಡಿಪೆಂಡ್ ಮಾಡಿ ಇದನ್ನ ಶೇಪ್ ಮಾಡ್ತಾರೆ. ನೋಡಿ ಇಲ್ಲಿ ಟ್ರಯಾಂಗ್ಯುಲರ್ ಇತ್ತಂದ್ರೆ ಟ್ರಯಾಂಗ್ಯುಲರ್, ಇದು ಸ್ಕ್ವೇರ್ ಇತ್ತಂದ್ರೆ ಸ್ಕ್ವೇರು, ಇದು ರೆಕ್ಟಾಂಗಲ್ ಇತ್ತಂದ್ರೆ ರೆಕ್ಟಾಂಗ್ಯುಲರ್, ಇದು ಪೆಂಟಾಗನಲ್ ಇತ್ತಂದ್ರೆ ಪೆಂಟಾಗನಲ್, ಇದು ಹೆಕ್ಸಾಗನಲ್ ಇತ್ತಂದ್ರೆ ಹೆಕ್ಸಾಗನಲ್, ಇದು ಆಕ್ಟಾಗನಲ್ ಇತ್ತಂದ್ರೆ ಆಕ್ಟಾಗನಲ್ ಮೇಲೆ ಡಿಪೆಂಡ್ ಮಾಡಿ ಇದನ್ನ ಡ್ರಾ ಮಾಡ್ತಾರೆ. ನೋಡಿ ಇನ್ನೊಂದು ನಾವು ನೋಡಿದ್ವಿ ಇಲ್ಲಿ ಬಿಫೋರ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ನಾವು ನೋಡಿದ್ವಿ, ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪಾಲಿಹೆಡ್ರಾ, ಇನ್ನೊಂದು ಸಾಲಿಡ್ಸ್ ಆಫ್ ರೆವಲ್ಯೂಷನ್ ಅಂತ. ಪಾಲಿಹೆಡ್ರಾನ್ಸ್ ಅಲ್ಲಿ ನಾವು ನೋಡಿದ್ವಿ ಟೆಟ್ರಾಹೆಡ್ರಾನು, ಎಕ್ಸಾಹೆಡ್ರಾನು, ಇನ್ನೊಂದು ಆಕ್ಟಾಹೆಡ್ರಾನು, ಆಮೇಲೆ ಅದರಲ್ಲಿ ರೆಗ್ಯುಲರ್, ಇವೆಲ್ಲ ರೆಗ್ಯುಲರ್, ಇದು ಇರೆಗ್ಯುಲರ್ ನ ನೋಡಿದ್ವಿ ಏನಂತ. ಇವಾಗ ಇನ್ನೊಂದು ಸಾಲಿಡ್ಸ್ ಆಫ್ ರೆವಲ್ಯೂಷನ್. ನೋಡಿ ಏನ್ ಸಾಲಿಡ್ಸ್ ಆಫ್ ರೆವಲ್ಯೂಷನ್ ಅಂತಂದ್ರೆ a solid is generated when a plane figure rotates about a fixed point. ಒಂದು ಪ್ಲೇನ್ ಫಿಗರ್, ಈ ಪ್ಲೇನ್ ಫಿಗರ್ ಇವಾಗ ನಿಮ್ಗೆ ಇದು ಕಾಣಿಸ್ತಾ ಇರಬಹುದು, ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ, ಕಲರ್ ಅಲ್ಲಿ ಮೆನ್ಷನ್ ಮಾಡಿರೋ ಅಂತದ್ದು. ಈ ತರದ ಒಂದು ಪ್ಲೇನ್ ಫಿಗರ್ ಒಂದು ಫಿಕ್ಸೆಡ್ ಪಾಯಿಂಟ್ ಅಲ್ಲಿ ಏನಾಗ್ಬೇಕು, ರೊಟೇಟ್ ಆಗ್ಬೇಕು. ರೊಟೇಟ್ಸ್ ಅಬೌಟ್ ಎ ಫಿಕ್ಸೆಡ್ ಪಾಯಿಂಟ್, ಒಂದು ಫಿಕ್ಸೆಡ್ ಪಾಯಿಂಟ್ ಅಲ್ಲಿ ರೊಟೇಟ್ ಆದಾಗ ನೋಡಿ ಈ ಪ್ಲೇನ್ ಫಿಗರ್ ಈ ತರ ರೊಟೇಟ್ ಆಗ್ತಾ ಇದೆ. ಈ ತರ ರೊಟೇಟ್ ಆದಾಗ ಇದು ಏನ್ ಮಾಡುತ್ತೆ ಅಂತಂದ್ರೆ ಆ ತರ ರೊಟೇಟ್ ಆದಾಗ ಒಂದು ಸಾಲಿಡ್ ನ ಜನರೇಟ್ ಮಾಡುತ್ತೆ. ಆ ಸಾಲಿಡ್ ನ ಜನರೇಟ್ ಮಾಡೋಂತದನ್ನೇ ನಾವೇನಂತ ಹೇಳ್ತೇವೆ ಅಂದ್ರೆ ಒಂದು ಸಿಲಿಂಡರ್, ಕೋನು, ಇನ್ನೊಂದು ಸ್ಪೇರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನ ಇದೆ ನಮ್ಗೆ ಬೇರೆ ಕೂಡ ಕಾಮನ್ ಆಗಿ ಇದನ್ನ ನಾವು ಸಾಲಿಡ್ಸ್ ಆಫ್ ರೆವಲ್ಯೂಷನ್ ಅಂತ ಹೇಳಿ ಕರಿತೇವೆ. ಏನ್ ಸಿಲಿಂಡರ್ ಅಂದ್ರೆ, ಸಿಲಿಂಡರ್ ಅಂತಂದ್ರೆ ನೋಡ್ರಿ ಎ ಪ್ಲೇನ್ ಫಿಗರ್, ಒಂದು ರೆಕ್ಟಾಂಗಲ್ rotates. ನೋಡಿ ಇಲ್ಲಿ ಕೊಡ್ತಾರೆ ಸಿಲಿಂಡರ್ ಜನರೇಟೆಡ್ ವೆನ್ ಎ ರೆಕ್ಟಾಂಗಲ್ rotates about one of its sides and remains fixed. ಒಂದು ಸೈಡ್ ಫಿಕ್ಸೆಡ್ ಆಗಿರುತ್ತೆ, ಈ ಸೈಡ್ ಫಿಕ್ಸೆಡ್ ಮೇಲೆ ರೊಟೇಟ್ ಆಯ್ತಂತಂದ್ರೆ ಈ ತರ ರೊಟೇಟ್ ಆಗುತ್ತೆ. ಈ ತರ ಒಂದು ಸರ್ಫೇಸ್ ಅನ್ನ ಜನರೇಟ್ ಮಾಡುತ್ತೆ. ಇದನ್ನೇ ನಾವೇನಂತ ಕರಿತೇವೆ, ಸಿಲಿಂಡರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಈ ಫಿಗರ್ ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಒಂದು ರೊಟೇಟ್ ಆದಾಗ ಹೆಂಗೆ ನಮ್ಗೆ ಒಂದು ಇದು ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ನಾವು ಕೋನ್ ಅನ್ನ ಕೂಡ ನೋಡ್ಬೋದು. ಕೋನು ಕೂಡ ಒಂದು ಟ್ರಯಾಂಗ್ಯುಲರ್ ಸರ್ಫೇಸ್, ನೋಡ್ರಿ ಟ್ರಯಾಂಗ್ಯುಲರ್ ಸರ್ಫೇಸ್ ಈ ತರ ರೊಟೇಟ್ ಆಯ್ತು ಅಂತಂದ್ರೆ ಆವಾಗ ಕೋನ್ ಜನರೇಟ್ ಆಗತ್ತೆ. ಇನ್ನೊಂದು ರೆಕ್ಟಾಂಗಲ್, ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಇದೆ. ಇನ್ನೊಂದು ನಮ್ಗೆ ಒಂದು ಹೆಮಿಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ಒಂದು ಸಾಲಿಡ್ಸ್ ಆಫ್ ರೆವಲ್ಯೂಷನ್ ಅಲ್ಲೇ ಕೋನ್ ಅಂತಂದ್ರೆ ಕೋನ್ ಈಸ್ ಜನರೇಟೆಡ್ ವೆನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ರಿವಾಲ್ವ್ಸ್ ಅಬೌಟ್ ಒನ್ ಆಫ್ ಇಟ್ಸ್ ಸೈಡ್ಸ್ ಫಾರ್ಮಿಂಗ್ ಎ ರೈಟ್ ಆಂಗಲ್ ದಟ್ ರಿಮೈನ್ಸ್ ಫಿಕ್ಸೆಡ್. ನೋಡ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಒನ್ ಆಫ್ ಇಟ್ಸ್ ರೈಟ್ ಆಂಗಲ್ ಸೈಡ್ ಮೇಲೆ ರೊಟೇಟ್ ಆದಾಗ ಅದು ಒಂದು ಸಾಲಿಡ್ ಅನ್ನ ಜನರೇಟ್ ಮಾಡುತ್ತೆ. ಆ ಸಾಲಿಡ್ ಅನ್ನ ನಾವು ಕೋನ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಿಂಗೆ ರೊಟೇಟ್ ಆಗ್ತಾ ಇದೆ ಅನ್ನೋದು. ಇನ್ನೊಂದು ಸ್ಪೇರ್ ಈಸ್ ಜನರೇಟೆಡ್ ವೆನ್ ಎ ಸೆಮಿ ಸರ್ಕಲ್ ಅಂದ್ರೆ ಹಾಫ್ ಆಫ್ ದ ಸರ್ಕಲ್ ಅಂತ ಹೇಳಿ ಕರಿತೇವೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಹಾಫ್ ಆಫ್ ದ ಸೆಮಿ ಸರ್ಕಲ್ ರಿವಾಲ್ವ್ಸ್ ಆನ್ ಡಯಾಮೀಟರ್. ನೋಡಿ ಇದನ್ನ ಡಯಾಮೀಟರ್ ಅಂತೇವೆ. ಈ ಡಯಾಮೀಟರ್ ಫಿಕ್ಸೆಡ್ ಇದ್ದು ರಿಮೈನ್ಸ್ ಫಿಕ್ಸೆಡ್ ಇದ್ದು ಅವಾಗ ರೊಟೇಟ್ ಆಯ್ತು ಅಂತಂದ್ರೆ ಅವಾಗ ರೊಟೇಟ್ ಆಗೋಂತ ಆಕೃತಿನ ನಾವೇನಂತ ಕರಿತೇವೆ, ಸ್ಪೇರ್ ಈಸ್ ನಥಿಂಗ್ ಬಟ್ ನೀವು ಬಾಲ್ ನೋಡಿರ್ತೀರಲ್ವಾ, ಆ ತರದ ಒಂದು ಆಬ್ಜೆಕ್ಟ್ ಅನ್ನ ನಾವು ಸ್ಪೇರ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ದೀಸ್ ಆರ್ ಆಲ್ ದ ನಮ್ಗೆ ಒಂದು ಪಾಲಿಹೆಡ್ರಾನು ಮತ್ತೆ ಇನ್ನೊಂದು ಸಾಲಿಡ್ಸ್ ಆಫ್ ರೆವಲ್ಯೂಷನ್. ಇದರಲ್ಲೇ ಒಂದು ಫ್ರಸ್ಟಮ್ ಅಂತ ಬರುತ್ತೆ. ಫ್ರಸ್ಟಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ ವೆನ್ ಎ ಪ್ಲೇನ್
ಕಟ್ ಎ ಕೋನ್ ಆರ್ ಪಿರಮಿಡ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ಒಂದು ಕೋನ್ ಇರುತ್ತೆ, ನೀವು ನೋಡಿದ್ರಿ ಇವಾಗ ಇದಕ್ಕಿಂತ ಮುಂಚೆ ಒಂದು ಕೋನ್ ಅನ್ನ ನೋಡಿದ್ರಿ. ಈ ಕೋನ್ ಅನ್ನ ಒಂದು ಪ್ಲೇನ್ ಈ ಬೇಸ್ಗೆ ಪ್ಯಾರಲಲ್ ಆಗಿ ಕಟ್ ಮಾಡಬೇಕು. ಈ ತರ ಕಟ್ ಮಾಡಿದಾಗ ದ ಪಾರ್ಟ್ ಟಾಪರ್ ಪೋರ್ಷನ್ ಈಸ್ ಟು ಬಿ ರಿಮೂವ್ಡ್. ನೋಡಿ ಈ ತರ ಕಟ್ ಮಾಡಿ ಈ ಟಾಪ್ ಪೋರ್ಷನ್ ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ದ ಪೋರ್ಷನ್ ಅಪಿಯರ್ಸ್. ನೋಡಿ ಅದು ರಿಮೂವ್ ಆದ್ಮೇಲೆ ದ ಪೋರ್ಷನ್ ಏನ್ ಕಾಣಿಸುತ್ತೋ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ಇಲ್ಲಿ ಹೇಳ್ತಾರೆ, ವೆನ್ ಎ ಕೋನ್ ಈಸ್ ಕಟ್ ಬೈ ಎ ಕಟ್ ಎ ಕೋನ್ ಆರ್ ಪಿರಮಿಡ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ಅದು ಈ ತರ ಪಿರಮಿಡ್ ಆದ್ರೂ ಆಗಿರಬಹುದು ಅಥವಾ ಈ ತರ ಕೋನ್ ಆದ್ರೂ ಆಗಿರಬಹುದು. ಈ ಬೇಸ್ಗೆ ಪ್ಯಾರಲಲ್ ಆಗಿ ಒಂದು ಪ್ಲೇನ್ ಅನ್ನ ಕಟ್ ಮಾಡಬೇಕು. ಅಂಡ್ ದ ಟಾಪ್ ಪೋರ್ಷನ್ ಈಸ್ ರಿಮೂವ್ಡ್. ಟಾಪ್ ಪೋರ್ಷನ್ ನ ರಿಮೂವ್ ಮಾಡಬೇಕು. ದೆನ್ ದ ರಿಮೈನಿಂಗ್ ಬಾಟಮ್ ಪ್ಲೇನ್ ಈಸ್ ಕಾಲ್ಡ್ ಫ್ರಸ್ಟಮ್ ಆಫ್ ಕೋನ್ ಆರ್ ಪಿರಮಿಡ್. ಈ ತರ ರಿಮೈನಿಂಗ್ ಬಾಟಮ್ ಏನಿರುತ್ತೋ ಅದನ್ನ ಮಾತ್ರ ನಾವು ಫ್ರಸ್ಟಮ್ ಆಫ್ ಕೋನ್ ಅಥವಾ ಫ್ರಸ್ಟಮ್ ಆಫ್ ಪಿರಮಿಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಫ್ ದ ಕಟಿಂಗ್ ಪ್ಲೇನ್ ಈಸ್ ಅಟ್ ಅನ್ ಆಂಗಲ್. ನೋಡಿ, ಇಫ್ ದ ಕಟಿಂಗ್ ಪ್ಲೇನ್ ಈಸ್ ಅಟ್ ಅನ್ ಆಂಗಲ್, ಇದು ಪ್ಯಾರಲಲ್ ಇದ್ದಾಗ ಈ ತರ ಶೇಪ್ ಬರುತ್ತೆ ನಿಮ್ಗೆ. ಅದೇ ಇಫ್ ಒಂದು ಶೇಪ್ ಅಲ್ಲಿ ಸಮ್ ಆಂಗಲ್ ಅಲ್ಲಿ ಕಟ್ ಆಯ್ತು ಅಂತಂದ್ರೆ, ನೋಡಿ, ಆಂಗಲ್ ಟು ಬೇಸ್ ಆರ್ ಆಕ್ಸಿಸ್ ಅಟ್ ದ ಕೋನ್ ಆರ್ ಪಿರಮಿಡ್ ದೇ ಆರ್ ಕಾಲ್ಡ್ ಟ್ರಂಕೇಟೆಡ್ ಕೋನ್ಸ್ ಆರ್ ಪಿರಮಿಡ್. ಇದನ್ನ ಈ ತರ ಸಮ್ ಆಂಗಲ್ ಅಲ್ಲಿ ಕಟ್ ಆಗಂತ ಅದನ್ನ ನಾವು ಟ್ರಂಕೇಟೆಡ್ ಕೋನ್ ಅಥವಾ ಪಿರಮಿಡ್ ಅಂತ ಕರಿತೇವೆ. ಇದಾದ್ರೆ ಪ್ಯಾರಲಲ್ ಆಗಿ ಕಟ್ ಆಗುತ್ತೆ, ಅದನ್ನ ನಾವು ಫ್ರಸ್ಟಮ್ ಆಫ್ ಅಂತ ಹೇಳ್ತೇವೆ. ಇದನ್ನ ಟ್ರಂಕೇಟೆಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ, ಇನ್ನೊಂದು ನಾವು ಐಸೋಮೆಟ್ರಿಕ್ ಅಂಡ್ ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತ ಹೇಳಿ. ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ an isometric drawing is the three mutually perpendicular edges. ನೋಡಿ, ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನೋಂಥದ್ದು ಇದು ಏನಾಗಿರುತ್ತೆ ಅಂದ್ರೆ, ಇಟ್ ಈಸ್ ತ್ರೀ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಎಡ್ಜಸ್ ಇರುತ್ತೆ. ಹಿಂಗೆ ಅಂತಂದ್ರೆ ನೋಡಿ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಮೂರ್ ಲೈನ್ಸ್ ಈಕ್ವಲ್ ಆಗಿ ಇನ್ಕ್ಲೈನ್ಡ್ ಆಗಿದೆ. ಈ ನೋಡಿ, ಎಡ್ಜಸ್ ಆಫ್ ಎ ಕ್ಯೂಬ್ ಆರ್ ಅಟ್ ಆನ್ ಆಂಗಲ್ ಆಫ್ 120 ಡಿಗ್ರಿ. ನೋಡಿ, ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಡಿಗ್ರಿಯಲ್ಲಿದೆ? 120 ಡಿಗ್ರಿಯಲ್ಲಿ with each other. Instead of drawing the edges in the above said way, first we can also start a point A. ನೋಡಿ, first point A. At this point also three mutually perpendicular edges meet, while two faces edges make 30 degree to horizontal. ಈ ತರ ನಾವು 120 ಡಿಗ್ರಿಯಲ್ಲಿ ಡ್ರಾ ಮಾಡಿದೆ. ನಾವು ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಇಲ್ಲಿಂದ ನಾವು 30 ಡಿಗ್ರಿ ಮಾರ್ಕ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಇಲ್ಲಿಂದ ನಾವು 90 ಡಿಗ್ರಿಗೆ ಒಂದು ಹಾರಿಜಾಂಟಲ್ ಲೈನ್ ಹಾಕಿದ್ವಿ ಅನ್ಕೊಳ್ರಿ. 90 ಡಿಗ್ರಿಗೆ ಹಾರಿಜಾಂಟಲ್ ಲೈನ್ ಹಾಕಿದ್ರೆ 90 ಡಿಗ್ರಿ ಹೋದ್ರೆ ಇಲ್ಲಿಂದ ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ ಇರುತ್ತೆ. ಈ ತರ 90 ಡಿಗ್ರಿ ಇರೋವಾಗ ಇಲ್ಲಿ ನಾವು 90 ಡಿಗ್ರಿ ಲೈನ್ ಹಾಕ್ಬಿಟ್ರೆ ಇದು 30 ಡಿಗ್ರಿ ಇರುತ್ತೆ. ಈ ತರ 30 ಡಿಗ್ರಿ ಇರೋಂಥದನ್ನ ನಾವು ಐಸೋಮೆಟ್ರಿಕ್ ಎಡ್ಜಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ, ದಿಸ್ 30 ಡಿಗ್ರಿ ಟು ಹಾರಿಜಾಂಟಲ್, ದ ಅದರ್ ಎಡ್ಜ್ ಈಸ್ ವರ್ಟಿಕಲ್. ಆರ್ ಆಫ್ಟರ್ ಡ್ರಾಯಿಂಗ್ ಟು 30 ಡಿಗ್ರಿ ಲೈನ್ಸ್, ಒನ್ ವರ್ಟಿಕಲ್ ಲೈನ್ ಪ್ಯಾರಲಲ್ ಲೈನ್ಸ್ ಆರ್ ಟು ಬಿ ಡ್ರಾನ್ ಟು ಕಂಪ್ಲೀಟ್ ದ ಕ್ಯೂಬ್. ನೋಡ್ರಿ, ಈ ತರ ಎರಡು ಲೈನ್ಸ್ ಅನ್ನ ಡ್ರಾ ಮಾಡಿದ್ಮೇಲೆ ಆಮೇಲೆ ಒಂದು ವರ್ಟಿಕಲ್ ಲೈನ್ ನ ಡ್ರಾ ಮಾಡಿದ್ರೆ ಅದು ಈ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಆ ತರ ಡ್ರಾ ಮಾಡಿದ್ರೆ ಇದನ್ನ ಒಂದು ಕ್ಯೂಬ್ ಅನ್ನ ನಾವು ಡ್ರಾ ಮಾಡಬಹುದು ಅಂತ ಹೇಳ್ತಾರೆ. ಇವೆಲ್ಲಾನು ಕೂಡ ಈ ಲೈನ್ಸ್ ಅನ್ನ ನಾವು ಐಸೋಮೆಟ್ರಿಕ್ ಲೈನ್ಸ್ ಅಂತಾನೆ ಕರಿತೇವೆ. ನೋಡೋಣ ಮುಂದೆ ನಾವು. ನೋಡಿ, ಐಸೋಮೆಟ್ರಿಕ್ ಅಂಡ್ ನಾನ್ ಐಸೋಮೆಟ್ರಿಕ್ ಲೈನ್ಸ್ ಏನು? ಐಸೋಮೆಟ್ರಿಕ್ ಲೈನ್ಸ್ ಅಂದ್ರೆ ಏನು? ನಾನ್ ಐಸೋಮೆಟ್ರಿಕ್ ಲೈನ್ಸ್ ಅಂತಂದ್ರೆ ಏನಂತಂದ್ರೆ, ಈ ಫಿಗರ್ ನ ನೀವು ನೋಡಿದ್ರೆ ಈ ಶೋಸ್ ಐಸೋಮೆಟ್ರಿಕ್ ವ್ಯೂ ಆಫ್ ಎ ಶೇಪ್ಡ್ ಬ್ಲಾಕ್. ಇದೊಂದು ಐಸೋಮೆಟ್ರಿಕ್ ವ್ಯೂ ನ ಒಂದು ಶೇಪ್ಡ್ ಬ್ಲಾಕ್ ತೋರಿಸ್ತಾ ಇದೆ. ಹಿಯರ್ ಆಲ್ ದ ಲೈನ್ಸ್ ಎಕ್ಸೆಪ್ಟ್ ಎ ಬಿ ಬಿ ಸಿ. ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಎ ಬಿ ಮತ್ತೆ ಬಿ ಸಿ ಬಿಟ್ರೆ ಅಂಡ್ ಡಿಇ ಅಂಡ್ ಡಿಇ ಅಂತ ಹೇಳ್ತಾರೆ. ನೋಡಿ, ಡಿಇ ಲೈನ್ ಅನ್ನ ಬಿಟ್ರೆ ಆರ್ ಪ್ಯಾರಲಲ್ ಟು ಐಸೋಮೆಟ್ರಿಕ್ ಆಕ್ಸಿಸ್. ಅಂದ್ರೆ ಐಸೋಮೆಟ್ರಿಕ್ ಆಕ್ಸಿಸ್ ಅಂತಂದ್ರೆ ಇದು. ಈ ಐಸೋಮೆಟ್ರಿಕ್ ಅಂದ್ರೆ ಈ ಲೈನ್ಸ್ ಮೂರು ಕೂಡ. ಇವಾಗ ನೀವು ಯಾವುದೇ ಫಿಗರ್ ನ ನೋಡಿ, ಈ ಫಿಗರ್ ನ ನೋಡಿದ್ರು ಕೂಡ ಈ ಎಲ್ಲ ಲೈನ್ಸ್ ಕೂಡ ಈ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಈ 30 ಡಿಗ್ರಿ ಇರೋಂತಹದ್ದು ಈ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಈ ಕಡೆಗೆ 30 ಡಿಗ್ರಿ ಬರೋಂತಹದ್ದು ಈ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲಾನು ಕೂಡ ಒಂದಕ್ಕೊಂದು ಸಮಾಂತರವಾಗಿರುತ್ತೆ. ಈ ತರ ಇರೋದೆಲ್ಲಾನು ಕೂಡ ನಾವು ಐಸೋಮೆಟ್ರಿಕ್ ಲೈನ್ಸ್ ಅಂತಾನೆ ಕರಿತೇವೆ. ಇನ್ನ
ನಾವು ಐಸೋಮೆಟ್ರಿಕ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಎಕ್ಸೆಪ್ಟ್ ಎ ಬಿ ಬಿ ಸಿ ಮತ್ತು ಡಿ ಇ ಬಿಟ್ಟು ಉಳಿದಿದ್ದೆಲ್ಲನೂ ಕೂಡ ನಮಗೆ ಐಸೋಮೆಟ್ರಿಕ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಆರ್ ಕಾಲ್ಡ್ ಐಸೋಮೆಟ್ರಿಕ್ ಲೈನ್ಸ್. ಐಸೋಮೆಟ್ರಿಕ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರೋದ್ರಿಂದ ಈ ಲೈನ್ಸ್ನ ಎಲ್ಲನೂ ಕೂಡ ನಾವು ಐಸೋಮೆಟ್ರಿಕ್ ಆಕ್ಸಿಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಆಮೇಲೆ ಐಸೋಮೆಟ್ರಿಕ್ ಆಕ್ಸಿಸ್ ಅಂತಾನೆ ಕರಿತೇವೆ. ಇನ್ನೊಂದು, the length of non-isometric lines will not follow the scale used for isometric lines. The length of non-isometric lines, ನೋಡಿ ಈ ಲೆಂತ್ ಏನಾಗಿರುತ್ತೆ ಅಂತಂದ್ರೆ ಇದು ನಮಗೆ ಒಂದು ಸ್ಕೇಲ್ ಇರೋದಿಲ್ಲ. Compared to the isometric lines. To prove this point, consider the non-isometric line AB or BC ನ ನೀವು ಕನ್ಸಿಡರ್ ಮಾಡಿದ್ರೆ the true length of AB and BC are 5 centimeter. ಇದರದ್ದು ಲೆಂತ್ ಎಕ್ಸಾಕ್ಟ್ ಬಂದ್ಬಿಟ್ಟು ನಾವು ನೋಡಿದಾಗ 5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ವೈಲ್ ಬಿ ಸಿ ವಿಲ್ ಬಿ ಲಾಂಗರ್. ಬಿ ಸಿ ಅನ್ನೋದು ದೊಡ್ಡದಾಗಿದೆ ಆ್ಯಂಡ್ ದಿಸ್ ರೀಸನ್ ಬಿ ಸಿ ದೊಡ್ಡದಾಗಿದೆ. ಹಂಗಾಗಿ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ನಾನ್ ಐಸೋಮೆಟ್ರಿಕ್ ಲೈನ್ಸ್ ಡ್ರಾನ್ ಫಸ್ಟ್ ಬೈ ಲೊಕೇಟಿಂಗ್ ದೇರ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ಪಾಯಿಂಟ್ ಆಫ್ ಐಸೋಮೆಟ್ರಿಕ್ ಲೈನ್ಸ್. ಈ ನಾನ್ ಐಸೋಮೆಟ್ರಿಕ್ ಲೈನ್ಸನ್ನು ಹೆಂಗೆ ಡ್ರಾ ಮಾಡ್ತಾರೆ ಅಂದರೆ ಇದನ್ನಾದರೆ ನಾವು ಡೈರೆಕ್ಟಾಗಿ ಪ್ಯಾರಲಲ್ ಆಗಿ ಡ್ರಾ ಮಾಡಿಬಿಡ್ತೇವೆ. ಬಟ್ ಇದನ್ನು ನಾವು ಡ್ರಾ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಇದನ್ನು ಈ ಥರ ಐಸೋಮೆಟ್ರಿಕ್ ಲೈನ್ಸ್ ಮೇಲೆ ಪಾಯಿಂಟನ್ನು ಮಾರ್ಕ್ ಮಾಡಿ ನಾವು ಅದನ್ನು ಜಾಯಿನ್ ಮಾಡೋದ್ರ ಮುಖಾಂತರ ನಾನ್ ಐಸೋಮೆಟ್ರಿಕ್ ಲೈನ್ಸನ್ನು ಡ್ರಾ ಮಾಡ್ತೇವೆ. ನೋಡಿ, ಐಸೋಮೆಟ್ರಿಕ್ ಆ್ಯಂಡ್ ನಾನ್ ಐಸೋಮೆಟ್ರಿಕ್ ಲೈನ್ಸ್ ಅಂದರೆ ಇವಾಗ ನಾವು ಈ ನಾನ್ ಐಸೋಮೆಟ್ರಿಕ್ ಲೈನ್ಸನ್ನು ಡ್ರಾ ಮಾಡಬೇಕಾದ್ರೆ ಐಸೋಮೆಟ್ರಿಕ್ ಪ್ಯಾರಲಲ್ ಆಗಿ ಆಗ್ಬೋದು, ನಾವು 30 ಡಿಗ್ರಿ ಇಟ್ಕೊಂಡು ನಾವು ಡ್ರಾ ಮಾಡ್ಬೋದು. ಬಟ್ ನಾನ್ ಐಸೋಮೆಟ್ರಿಕ್ ಲೈನ್ಸನ್ನು ಹೆಂಗೆ ಡ್ರಾ ಮಾಡ್ತೇವೆ ಅಂತಂದರೆ ನೋಡಿ, 2 ಮೆಥಡಲ್ಲಿ ಡ್ರಾ ಮಾಡ್ತೇವೆ. ಒಂದು ಬಾಕ್ಸ್ ಮೆಥಡ್, ಇನ್ನೊಂದು ಆಫ್ಸೆಟ್ ಮೆಥಡ್ ಅಂತ ಹೇಳಿಬಿಟ್ಟು. ಒಂದು ಬಾಕ್ಸ್ ಮೆಥಡ್ ಅಂತಂದರೆ ಏನಪ್ಪ ಅಂದರೆ ದ ಆಬ್ಜೆಕ್ಟ್ ಅಸ್ಯೂಮ್ ಟು ಇನ್ಸೈಡ್ ಎ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. Starting and end points are located and marked by joining the end point. The points of the isometric view is drawn. ನೋಡಿ, ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಾಕ್ಸ್ ಮೆಥಡಲ್ಲಿ ನಾವು ಯಾವುದೇ ಒಂದು ಈ ಥರದ ಫಿಗರ್ನ ನಾವು ಡ್ರಾ ಮಾಡ್ಬೇಕು ಅಂದ್ಕೊಳ್ರಿ. ಇದು ನಾನ್ ಐಸೋಮೆಟ್ರಿಕ್ ಲೈನ್ಸು. ಅದಕ್ಕೆ ಫಸ್ಟ್ ಈ ಥರ ಬಾಕ್ಸ್ ಮಾಡ್ಕೊಳ್ತಾರೆ. ಬಾಕ್ಸಲ್ಲಿ ನೋಡಿ ಇವೆಲ್ಲ 30 ಡಿಗ್ರಿ ಪ್ಯಾರಲಲ್ ಆಗಿರುತ್ತೆ. ಅಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ತಾರೆ. ಪಾಯಿಂಟನ್ನು ಮಾರ್ಕ್ ಮಾಡಿ ನೋಡಿ, ಇಲ್ಲಿ ಪಾಯಿಂಟ್ಸನ್ನ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಪಾಯಿಂಟ್ಸನ್ನೆಲ್ಲ ಜಾಯಿನ್ ಮಾಡ್ತಾರೆ. ಇದು ಬಾಕ್ಸ್ ಮೆಥಡ್. ಇನ್ನೊಂದು ಆಫ್ಸೆಟ್ ಮೆಥಡ್. ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೆಡ್ ಫಾರ್ ದ ಆಬ್ಜೆಕ್ಟ್ ಕನ್ಸಿಸ್ಟಿಂಗ್ ದ ನಂಬರ್ ಆಫ್ ಪ್ಲೇನ್ಸ್ ಅಟ್ ದ ನಂಬರ್ ಆಫ್ ಡಿಫ್ರೆಂಟ್ ಆ್ಯಂಗಲ್ಸ್. ನೋಡಿ, ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಾಕ್ಸ್ ಮಾಡೋದಿಲ್ಲ. ಇಲ್ಲಿ ಫಸ್ಟು ಈ ಥರ ಪ್ಲೇನ್ ಸರ್ಫೇಸಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾರೆ. ಸೆಂಟರ್ ಪಾಯಿಂಟ್ ತೊಗೊಳ್ತಾರೆ. ಸೆಂಟರ್ ಪಾಯಿಂಟ್ ತೊಗೊಂಡು ಇದ್ರ ಮೇಲೆ ಹೈಟ್ ಮಾರ್ಕ್ ಮಾಡಿ ಆ ಹೈಟ್ಗೆ ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡ್ತಾ ಹೋಗ್ತಾರೆ. ಈ ಥರ ಡ್ರಾ ಮಾಡೋ ಅಂಥದ್ದನ್ನು ನಾವು ಆಫ್ಸೆಟ್ ಮೆಥಡ್ ಅಂತ ಹೇಳಿಬಿಟ್ಟು ಕರಿತೇವೆ. ನೋಡಿ, ಈ ಫಿಗರ್ಸ್ ಏನೇನಿದೆ ಅಂತ ನೋಡಿದ್ರೆ, ಒಂದು ನೋಡಿ ಎಕ್ಸಾಗನ್. ಇದಕ್ಕೆ ನಾವು ಒಂದು ಅಬ್ಸರ್ವ್ ಮಾಡ್ಬೋದು. ನಾವು ಲೈನ್ಸನ್ನು ಡ್ರಾ ಮಾಡಬೇಕಾದ್ರೆ ಐಸೋಮೆಟ್ರಿಕ್ ಲೈನ್ಸ್ ಈ ಥರ ಡ್ರಾ ಮಾಡಬೇಕು. ಈ ಥರನ ನಾವು ಸೆಟ್ ಸ್ಕ್ವೇರ್ನ ಈ ಥರ ಇಟ್ಕೋಬೇಕು. 120 ಡಿಗ್ರಿ ಆ್ಯಂಗಲಲ್ಲೇ ಬರುತ್ತೆ ಎಲ್ಲನೂ ಕೂಡ. ಈ ಥರ ನಾವು ಡ್ರಾ ಮಾಡಬೇಕು. ಈ ಥರ ಫಿಗರು ಕೂಡ ನಾನು ಹೇಳಿದ್ದೇನೆ ಹೆಂಗೆ ಡ್ರಾ ಮಾಡಬೇಕು ಅಂತೇಳಿ. ಇದನ್ನು ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಸೇಮ್ ವಿಡಿಯೋ, ಅದಕ್ಕೆ ನೀವು ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ನ ನಿಮಗೆ ಹಿಂದೆನೇ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ರೀಚ್ ಆಗುತ್ತೆ. ಇದನ್ನು ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಇವಾಗ ಕೆಲವೊಂದು ಹೇಳಿದ್ದೇನೆ ನೋಡಿ. ಇದು ಎಕ್ಸಾಗನಲ್ಲು, ಇದು ಒಂದು ಫ್ರಸ್ಟಮ್ ಆಫ್ ಪಿರಮಿಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದು ಪೆಂಟಾಗನಲ್ ಪ್ರಿಸಮ್ಮು. ಇವೆಲ್ಲ ಪ್ರಿಸಮ್ಸ್ ಆಗಿರುತ್ತೆ. ಇದು ಒಂದು ಫ್ರಸ್ಟಮ್ ಆಫ್ ಕೋನ್ ಆಗಿರುತ್ತೆ. ಇದು ಒಂದು ಸ್ಕ್ವೇರ್ ಸಾಲಿಡ್ ಆಗಿರುತ್ತೆ. ನೋಡಿ, ಇವುಗಳೆಲ್ಲನೂ ಕೂಡ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಇದು ಒಂದು ಸ್ಕ್ವೇರ್ ಪಿರಮಿಡ್ ಆಗಿದೆ. ಇದು ಟ್ರಯಾಂಗ್ಯುಲರ್ ಪಿರಮಿಡ್ ಆಗಿದೆ. ಇದು ಎಕ್ಸಾಗನಲ್ಲು, ಪೆಂಟಾಗನಲ್ಲು. ಇದು ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್. ಅಂದರೆ ಇದನ್ನು ಕೂಡ ಹೆಂಗೆ ಅಂತ ಹೇಳಿದ್ದೇನೆ. ಇವೆಲ್ಲ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ. ಪಿರಮಿಡ್ಸು, ಇದು ಸಿಲಿಂಡರು ಡ್ರಾ ಮಾಡಿದ್ದೇನೆ. ಕ್ಯೂಬ್ ಕೂಡ ನೋಡಿ, ಇದು ಈ ಥರ ಇರುತ್ತೆ ಕ್ಯೂಬ್ ಎಲ್ಲನೂ ಕೂಡ. ನೋಡಿ, ಪೆಂಟಾಗನಲ್ ಪ್ರಿಸಮ್ ಅಂದರೆ ಈ ಥರ ಶೇಪ್ ಇರುತ್ತೆ. ಎಕ್ಸಾಗನ್ನು ಕೂಡ ನಾವು ಈ ಥರ ಡ್ರಾ ಮಾಡ್ತೇವೆ. ಈ ಥರ ಡ್ರಾ ಮಾಡೋದು ಇದು ಒಂದು ಗ್ರಾಫಿಕಲ್ ಆಗುತ್ತೆ. ನೋಡಿ, ಇದು ಒಂದು ಎಕ್ಸಾಗನಲ್ ಅಂತಂದರೆ ಹಿಂಗಿರುತ್ತೆ ನೋಡಿ. ಮತ್ತು ನಾವು ಈ ಒಂದು ಯಾವುದೇ ಫಿಗರ್ನ ಡ್ರಾ ಮಾಡಿದ್ರೆ ಆ ಆ್ಯಂಗಲ್ಸ್ ನೋಡಿ, ದ ಆ್ಯಂಗಲ್ಸ್ ಆಫ್ ಇನ್ಕ್ಲೈನ್ಡ್ ಸರ್ಫೇಸ್ ವಿಲ್ ನಾಟ್ ಹ್ಯಾವ್ ದ ವ್ಯಾಲ್ಯೂ ಇನ್ ದ ಐಸೋಮೆಟ್ರಿಕ್ ಡ್ರಾಯಿಂಗ್. ಅಂದರೆ ನಾವು ಇವಾಗ ಈ ಸರ್ಫೇಸನ್ನ ನೋಡಿದ್ರೆ ಎಕ್ಸಾಕ್ಟಾಗಿ, ಇವಾಗ ನಾವು ಈ ಲ್ಯಾಪ್ಟಾಪ್ನ ನೋಡಿದ್ರೆ ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಇತ್ತು ಅಂತಂದರೆ ಇದಕ್ಕೆ ಈ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ? ಎಕ್ಸಾಕ್ಟಾಗಿ 90 ಡಿಗ್ರಿ ಇರುತ್ತೆ.
ಬಟ್ ಇಲ್ಲಿ ನಾವು ಐಸೋಮೆಟ್ರಿಕಲ್ ಡ್ರಾ ಮಾಡಿದಾಗ ಆ ಥರ ಇರೋದಿಲ್ಲ. ದ ಆಂಗಲ್ಸ್ ಇನ್ ಇನ್ಕ್ಲೈನ್ಡ್ ಸರ್ಫೇಸಸ್ ವಿಲ್ ನಾಟ್ ಹ್ಯಾವ್ ದ ವ್ಯಾಲ್ಯೂ ಇನ್ ದ ಐಸೋಮೆಟ್ರಿಕ್ ಡ್ರಾಯಿಂಗ್ ಬಟ್ ವಿಲ್ ಹ್ಯಾವ್ ಮೋರ್ ಆ್ಯಂಡ್ ಸಮ್ ಕೇಸಸ್ ಲೆಸ್. ನೋಡಿ 90 ಡಿಗ್ರಿ ಇತ್ತಂದರೆ ಒಂದು ಕೋನ ಏನಾಗಿರುತ್ತೆ 90 ಡಿಗ್ರಿಗಿಂತ ಜಾಸ್ತಿ ಬರುತ್ತೆ, ಒಂದು ಕೋನ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ದ ಐಸೋಮೆಟ್ರಿಕ್ ಪ್ರಿಸಮ್ ಶೋನ್ ಇನ್ ಫಿಗರ್. ಇಲ್ಲಿ ಒಂದು ಪ್ರಿಸಮ್ದು ತೋರಿಸ್ತಾರೆ. ದ ಟ್ರೂ value of all the angles is 90 degree but in isometric drawing the angles are 60 degree and some cases 120 degree. ಈ ಥರ ಡ್ರಾ ಮಾಡ್ತಾರೆ. ಆಮೇಲೆ ಐಸೋಮೆಟ್ರಿಕ್ ಸರ್ಕಲ್ಸನ್ನು ಡ್ರಾ ಮಾಡಬೇಕಂತಂದರೆ ಇದನ್ನು ನಾನು ಎಲಿಪ್ಸನ್ನು ಡ್ರಾ ಮಾಡೋವಾಗಲೇ ಇದನ್ನು ಹೆಂಗೆ ಡ್ರಾ ಮಾಡಬೇಕು ಅಂತ ಹೇಳಿದ್ದೇನೆ. ದ ಟರ್ಮ್ ಐಸೋಮೆಟ್ರಿಕ್ ಸರ್ಕಲ್ ರೆಫರ್ಸ್ ಟು ದ ಶೇಪ್ ಆಫ್ ದ ಸರ್ಕಲ್ ಇನ್ ಐಸೋಮೆಟ್ರಿಕ್ ವ್ಯೂ. ನಾವೊಂದು ಸರ್ಕಲ್ನ ನಾವು ಡ್ರಾ ಮಾಡಿದ್ರೆ ಅದು ಐಸೋಮೆಟ್ರಿಕಲ್ ಡ್ರಾ ಮಾಡಬೇಕಾದ್ರೆ ಈ ಥರ ಬರುತ್ತೆ. ಆ್ಯನ್ ಐಸೋಮೆಟ್ರಿಕ್ ಸರ್ಕಲ್ ವಿಲ್ ಬಿ ಎಲಿಪ್ಟಿಕಲ್ ಶೇಪ್ ಆ್ಯಸ್ ಶೋನ್ ಇನ್ ಫಿಗರ್ ಆ್ಯಂಡ್ ವೈಲ್ ಡ್ರಾಯಿಂಗ್ ಐಸೋಮೆಟ್ರಿಕ್ ವ್ಯೂ ಸಿಲಿಂಡ್ರಿಕಲ್ ಫೀಚರ್ಸ್ ಆ್ಯಂಡ್ ಸರ್ಕಲ್ಸ್ ವಿಲ್ ಹ್ಯಾವ್ ಟು ಬಿ ಯೂಸ್ಡ್. ನೋಡಿ ಈ ಥರ ಪಾಯಿಂಟ್ಸನ್ನು ನಾವು ಯೂಸ್ ಮಾಡಿ ಡ್ರಾ ಮಾಡಬೇಕು. ಇದನ್ನು ಕೂಡ ನಾನು ಹೇಳಿದ್ದೇನೆ, ಈ ಪಾಯಿಂಟ್ಸ್ ಎಲ್ಲ ಹೆಂಗೆ ಡ್ರಾ ಮಾಡಬೇಕು, ಯಾವ ಥರ ರೇಡಿಯಸ್ ತಗೋಬೇಕು ಅಂತ. ನಾನು ನೋಡಿ ಇವಾಗ ಏನೇನು ಡ್ರಾ ಮಾಡಿದ್ದೇನೆ ಅಂತಂದರೆ ಇವುಗಳನ್ನ ಒಂದು ಕ್ಯೂಬ್ ಇದನ್ನು ಹೆಂಗೆ ಡ್ರಾ ಮಾಡಬೇಕು ಅಂತಂದರೆ ಫಸ್ಟ್ ನೋಡಿ ABCD ಪಾಯಿಂಟ್ ಫಸ್ಟ್ ABCDನ ನಾವು ಮಾರ್ಕ್ ಮಾಡ್ಕೋಬೇಕು. ABCD ಸ್ಕ್ವೇರ್ನ ಕನ್ಸ್ಟ್ರಕ್ಟ್ ಮಾಡಿ ಮತ್ತು ಇದು 30 ಡಿಗ್ರಿ 300 ಅಲ್ಲ, ಇದು 30 ಡಿಗ್ರಿ ಲೈನನ್ನು ಇಲ್ಲಿಂದ ನಾನು ತೋರಿಸಿದ್ದೀನಿ ನಿಮ್ಮ ಫಿಗರಲ್ಲಿ, ನೀವು ನೋಡ್ರಿ ಇಲ್ಲಿಂದ 30 ಡಿಗ್ರಿ ಲೈನನ್ನು ಡ್ರಾ ಮಾಡಬೇಕು. 30 ಡಿಗ್ರಿ ಲೈನನ್ನು ಡ್ರಾ ಮಾಡಿ ಈ 30 ಡಿಗ್ರಿ ಲೈನ್ಗೆ ಪ್ಯಾರಲಲ್ ಆಗಿ ಇಲ್ಲಿ ಲೈನ್ಸನ್ನು ಡ್ರಾ ಮಾಡಬೇಕು. ನೋಡಿ ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ, ಮಾರ್ಕ್ ದ ಪಾಯಿಂಟ್ G, ಇಲ್ಲಿ ಮಾರ್ಕ್ ಪಾಯಿಂಟ್ G. ಆಮೇಲೆ ಬಿ ಈ ಕಡೆಗೆ ನಾವು ಪಾಯಿಂಟನ್ನು ಬಿಯಿಂದ ಮಾರ್ಕ್ ಮಾಡಬೇಕು, G ಫ್ರಮ್ B ಆ್ಯಂಡ್ F ಫ್ರಮ್ C. ನೋಡಿ F ಫ್ರಮ್ C, Fಯಿಂದ Cಗೆ ಈ ಥರ ಮಾರ್ಕ್ ಮಾಡಿ ಆ್ಯಂಡ್ E ಫ್ರಮ್ D ಇಂದ ಮಾರ್ಕ್ ಮಾಡಿ ಈ ಥರ ಜಾಯಿನ್ ಮಾಡಬೇಕು. ಇದು ಒಂದು, ಇದೆಲ್ಲ ಡಾಟೆಡಲ್ಲಿ ಯಾಕೆ ಹಾಕಿದ್ದಾರೆ ಅಂದರೆ ಇದು ಒಂದು ನಮಗೆ ಇನ್ವಿಸಿಬಲ್ ಲೈನ್ಸ್ ಆಗಿರೋದ್ರಿಂದ ಒಂದು ಕ್ಯೂಬು. ಆಮೇಲೆ ಇನ್ನೊಂದು ಕ್ಯೂಬಾಯ್ಡ್ ಅಂತಂದರೆ ನೋಡಿ ಇದನ್ನು ಹೆಂಗೆ ಡ್ರಾ ಮಾಡಬೇಕಂದ್ರೆ ಡ್ರಾ ದ ಐಸೋಮೆಟ್ರಿಕ್ ಡ್ರಾಯಿಂಗ್ ಆಫ್ ದ ಕ್ಯೂಬಾಯ್ಡ್ 30 mm × 40 mm ಆ್ಯಂಡ್ ಹೈಟ್ 20 mm. ನೋಡಿ ಇದು 30, ಇದು 40, ಇದು 20 mm. ಇದನ್ನು ಡ್ರಾ ಮಾಡಬೇಕಾದ್ರೆ ಫಸ್ಟು ಐಸೋಮೆಟ್ರಿಕ್ ಆಕ್ಸಿಸ್ ಈ 3 ಲೈನ್ನ 30 ಡಿಗ್ರಿಯಲ್ಲಿ ಈ 3 ಲೈನ್ನ ಫಸ್ಟ್ ಡ್ರಾ ಮಾಡ್ಕೋಬೇಕು. ಒಂದು ಕಡೆಗೆ 20, ಒಂದು ಕಡೆಗೆ 30, ಇನ್ನೊಂದು ಕಡೆಗೆ 40 ಮಾರ್ಕ್ ಮಾಡಬೇಕು. ಆ ಪಾಯಿಂಟ್ಸಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಎಲ್ಲ ಕಡೆ ವರ್ಟಿಕಲ್ ಲೈನ್ಸನ್ನು ಡ್ರಾ ಮಾಡ್ಕೋಬೇಕು. ನೋಡಿ ಇಲ್ಲಿ ಡ್ರಾ ಟು ವರ್ಟಿಕಲ್ ಲೈನ್ಸ್ ಅಟ್ EF ಮತ್ತು BC ಈ ಥರ ಲೈನ್ಸನ್ನು ಡ್ರಾ ಮಾಡ್ಕೋಬೇಕು ಫ್ರಮ್ ಪಾಯಿಂಟ್ E ಆ್ಯಂಡ್ B ರೆಸ್ಪೆಕ್ಟಿವ್ಲಿ. E ಮತ್ತು B ಯಲ್ಲಿ ಸಿಮಿಲರ್ಲಿ ಡ್ರಾ 2 more ಲೈನ್ಸ್ ಪ್ಯಾರಲಲ್ ಟು AB ಆ್ಯಂಡ್ AE. ನೋಡಿ AB ಮತ್ತು AEಗೆ ಪ್ಯಾರಲಲ್ ಆಗಿ ಈ ಪಾಯಿಂಟಿಂದ ಈ ಥರ 2 ಲೈನ್ನ ಡ್ರಾ ಮಾಡಿಕೊಂಡು ಅವೆರಡು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಪ್ಯಾರಲಲ್ ಆಗಿ ಜಾಯಿನ್ ಮಾಡಬೇಕು. ಈ ಥರ ನಾವೊಂದು ಇದನ್ನು ಕೂಡ ಡ್ರಾ ಮಾಡೋದು ನಾನು ಹೇಳ್ಕೊಟ್ಟಿದ್ದೇನೆ. ಕ್ಯೂಬಾಯ್ಡ್ ಅಂದರೆ ಈ ರೀತಿ ಇರುತ್ತೆ. ಇನ್ನೊಂದು ಸಿಲಿಂಡರ್ ಅಂತಂದರೆ ನೋಡಿ ಈ ಥರ ಇರುತ್ತೆ. ಇದನ್ನು ಕೂಡ ಹೆಂಗೆ ಡ್ರಾ ಮಾಡಬೇಕು ಅಂತ ಹೇಳಿದ್ದೇನೆ. ಇದೊಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಕೂಡ ನಿಮಗೆ ಹೇಳಿದ್ದೇನೆ ಯಾವ ಥರ ಡ್ರಾ ಮಾಡಬೇಕು ಅಂತ, ಟ್ರೈ ಮಾಡಿರಿ. ಇನ್ನೊಂದು ನೋಡಿ ಸ್ಕ್ವೇರ್ ಪ್ರಿಸಮ್, ಇಷ್ಟನ್ನು ನಾನು ಹೇಳಿದ್ದೇನೆ. ಇನ್ನೊಂದು ಉಳಿದಿದ್ದ ಫಿಗರ್ಸ್ನೆಲ್ಲನೂ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಡ್ರಾ ಮಾಡಿ ನಿಮಗೆ ಹೇಳ್ತೇನೆ ಏನೇನು ಡ್ರಾ ಮಾಡಬೇಕು ಅಂತ. ಓಕೆ, ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ನಾನು ಲೈವ್ ಬಂದಾಗ ಹೇಳಿ. ಏನೇ ಅರ್ಥ ಆಗಿಲ್ಲ ಅಂದರೂ ಕೂಡ ನಾನು ಅದ್ರ ಬಗ್ಗೆ ಆನ್ಸರ್ನ ಕೊಡ್ತೇನೆ. ಓಕೆ, ಹ್ಯಾವ್ ಎ ನೈಸ್. ಆತ್ಮೀಯ ತರಬೇತುದಾರರೇ, ನಾವು ಈಗಾಗಲೇ ವಿಡಿಯೋದಲ್ಲಿ ನೋಡ್ದಂಗೆ ಸಾಲಿಡ್ ಫಿಗರ್ಸ್ ಅಂತಂದರೆ ಏನು ನೋಡಿದ್ದೀವಿ, ಜೋಮೆಟ್ರಿಕಲ್ ಆಬ್ಜೆಕ್ಟ್ಸ್ ಯಾವ್ಯಾವುದು ಏನೇನು ಅನ್ನೋದನ್ನು ನೋಡಿದ್ದೀವಿ. ಇವಾಗ ಇವುಗಳನ್ನ ಡ್ರಾ ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲಿ ನಿಮಗೆ ನಾನು ಹೇಳಿದ್ದೆ ಫಸ್ಟೇ ಐಸೋಮೆಟ್ರಿಕ್ ಮತ್ತು ನಾನ್ ಐಸೋಮೆಟ್ರಿಕ್ ಲೈನ್ಸ್ ಅಂತ. ಸೊ ಅಂದರೆ ಇವಾಗ ನಾವು ಇದಕ್ಕಿಂತ ಮುಂಚೆ ಈ ರೀತಿ ಒಂದು ಪ್ಲೇನ್ ಫಿಗರ್ಸನ್ನು ನಾವು ಸ್ಟಡಿ ಮಾಡ್ತಾಯಿದ್ವಿ. ನೀವು ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡೋವಾಗ ಪ್ರತಿಯೊಂದು ಸಲ ಹೇಳ್ತಾ ಇರ್ತೇನೆ, ಪ್ಲೇನ್ ಫಿಗರ್ ಈಸ್ ಎ ಟೂ ಡೈಮೆನ್ಷನಲ್ ಫಿಗರ್. ಅಂದರೆ 2 ಡೈಮೆನ್ಷನ್ಸ್ ಮಾತ್ರ ಇರುತ್ತೆ. ಈ ಥರ 2 ಡೈಮೆನ್ಷನ್ಸ್ ಇರೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಈ ಥರದ್ದು ಒಂದು ರೆಕ್ಟ್ಯಾಂಗಲ್ನ ನೋಡಿದ್ವಿ, ಈ ಥರ ಒಂದು ಟ್ರಯಾಂಗಲ್ನ ನೋಡಿದ್ವಿ,
ಒಂದು ಹೆಕ್ಸಾಗನನ್ನು ನೋಡಿದ್ವಿ, ಪಾಲಿಗಾನ್ಸನ್ನು. ಇವೆಲ್ಲನೂ ಕೂಡ ನೋಡಿ ಈ ಥರ ನಾವು ನೋಡಿದ್ರೆ ಐದರ್ ಲೆಂತ್ ಇರುತ್ತೆ ಆ್ಯಂಡ್ ಬ್ರೆಡ್ತ್ ಇರುತ್ತೆ, 2 ಡೈಮೆನ್ಷನ್ಸ್ ಮಾತ್ರ ಇರುತ್ತೆ. ಇದಕ್ಕೂ ಕೂಡ ನಾವು ನೋಡಿದ್ರೆ ಲೆಂತು ಬ್ರೆಡ್ತ್ 2 ಮಾತ್ರ ಇರುತ್ತೆ. ಈ ಥರ 2 ಡೈಮೆನ್ಷನ್ಸ್ ಇರೋದನ್ನು ನಾವು ಪ್ಲೇನ್ ಫಿಗರ್ಸ್ ಅಂತ ಕರಿತೇವೆ. ಅದೇ ಸಾಲಿಡ್ ಫಿಗರ್ ಅಂತಂದರೆ ಏನಪ್ಪ ಅಂತಂದರೆ, ಸಾಲಿಡ್ ಫಿಗರ್ ಈಸ್ ಎ 3 ಡೈಮೆನ್ಷನಲ್ ಫಿಗರ್. ಅಂದರೆ ನಾವು ಕಾಮನ್ ಆಗಿ 3D ಅಂತ ಹೇಳ್ತೇವೆ. 3D ಮೀನ್ಸ್ ಡೈಮೆನ್ಷನಲ್ ಫಿಗರ್ ಅಂತ ಹೇಳಿಬಿಟ್ಟು. ಏನು ಡೈಮೆನ್ಷನಲ್ ಫಿಗರ್ ಅಂತ ಅನ್ನೋದನ್ನು ನಾವು ನೋಡಿದ್ವಿ. ಇವಾಗ ಇದಕ್ಕೇನಾಗಿರುತ್ತೆ, 3 ಡೈಮೆನ್ಷನ್ಸ್ ಇರುತ್ತೆ. ಜಸ್ಟು ನಾವು ನೋಡಿದಾಗ 2 ಡೈಮೆನ್ಷನ್ಸ್ ಮಾತ್ರ ಇದ್ದರೆ ಅದು ಪ್ಲೇನ್ ಫಿಗರು. ನೋಡಿ ಈ ರೀತಿಯಾಗಿ ಯಾವುದೋ ಒಂದು ಫಿಗರ್ನ ನಾವು ಡ್ರಾ ಮಾಡಿದ್ವಿ ಅಂತಂದರೆ ಇದಕ್ಕೆ 2 ಡೈಮೆನ್ಷನ್ಸು, ಇಲ್ಲಿ ಲೆಂತ್ ಇರುತ್ತೆ, ಇದಕ್ಕೆ ಸಪೋಸ್ ಹೈಟ್ ಇರುತ್ತೆ. ಇದಕ್ಕೆ ನಾವು ಬೇಕಂತಂದರೆ ಇದು ವಿಡ್ತು, ಇದು ಲೆಂತು ಅಥವಾ ಹೈಟು, ಇದನ್ನು ನಾವು ಲೆಂತ್ ಅಂತ ಕನ್ಸಿಡರ್ ಮಾಡ್ಬೋದು. ನೋಡಿ ಈ ರೀತಿ ಒಂದು ಆಬ್ಜೆಕ್ಟನ್ನು ನೋಡಿ, ಇದಕ್ಕೆ ಇವಾಗ 3 ಡೈಮೆನ್ಷನ್ಸ್ ಇದೆ. ಇಲ್ಲಿರೋಂಥದ್ದನ್ನು ನಾವು ವಿಡ್ತ್ ಅಂತ ಹೇಳ್ಬೋದು, ಇಲ್ಲಿರೋಂಥದ್ದನ್ನು ಲೆಂತ್ ಅಂತ ಹೇಳ್ಬೋದು, ಇಲ್ಲಿರೋಂಥದ್ದು ಹೈಟ್ ಆಗಿರುತ್ತೆ. ಈ ಥರ 3 ಡೈಮೆನ್ಷನ್ಸ್ ಇರೋಂಥ ಫಿಗರ್ನ ನಾವು ಇವಾಗ ಡ್ರಾ ಮಾಡೋಣ. ಅದರಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಫಿಗರು ಫಸ್ಟು ಸೀರಿಯಲ್ ನಂಬರ್ 1 ಯಾವುದಿತ್ತಪ್ಪ ಅಂತಂದರೆ ಒಂದು ಕ್ಯೂಬ್ ಅಂತ ಇತ್ತು. ಆ ಕ್ಯೂಬನ್ನು ನಾವು ಒಂದು 30 ಡಿಗ್ರಿಯಲ್ಲೇ ಡ್ರಾ ಮಾಡ್ಬೋದಾಗಿತ್ತು. ಅದು 2 ಕೋಯಿನ್ಸೈಡ್ ಆಗೋದ್ರಿಂದ ನಾವು ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಮೆಥಡಲ್ಲಿ ಅಲ್ಲೇ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾನು ಇವಾಗ ಒಂದು ರಫ್ ಸ್ಕೆಚ್ ಹಾಕಿದ್ದೇನೆ. ಜಸ್ಟ್ ನೀವು ಒಂದು ಅಬ್ಸರ್ವ್ ಮಾಡಿ ಹೇಳ್ತೇನೆ ನೋಡಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಥರ ನೀವೇನೇ ವರ್ಡ್ಸನ್ನು ಬರೀಬೇಕಾದ್ರೂ ಈ ಥರ ನೀಟಾಗಿ ಬರೀಬೇಕು. ನೋಡಿ ಇವಾಗ ಸಾಲಿಡ್ ಫಿಗರ್ಸ್ ಅಂತ ಬರೆದಿದ್ದೇನೆ. ಇಲ್ಲಿ ಬಾರ್ಡರ್ ಲೈನ್ಗೆ ಸೆಟ್ ಸ್ಕ್ವೇರ್ನ ಸೆಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬಾರ್ಡರ್ ಲೈನ್ಗೆ ಸೆಟ್ ಸ್ಕ್ವೇರ್ನ ಸೆಟ್ ಮಾಡಿಕೊಂಡು ನೋಡಿ ಇದನ್ನು ಹಿಂಗೆ ಹೇಳ್ಕೊಳ್ಳಿ. ನಿಮ್ಗಿನ್ನೂ ಇದಾಯ್ತು ಅಂದರೆ ಇದನ್ನು ತಗೊಂಡು ಈ ಕಡೆಗೆ ಇಟ್ಕೊಂಡು ನೋಡಿ, ಇಲ್ಲಿ ಸ್ಪೇಸನ್ನು ಇಲ್ಲೆಲ್ಲಿ ಗ್ಯಾಪ್ ಬರಬಾರ್ದು, ಆ ರೀತಿ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ಕಡೆಗೆ ಮೂವ್ ಮಾಡಿಕೊಂಡು ಬೇಕಾದ್ರೆ ಮತ್ತೆ ಇದನ್ನು ಇಲ್ಲೇ ನಾವು ಸಪೋರ್ಟ್ ತಗೊಂಡು ಈ ರೀತಿ ಸ್ವಲ್ಪ ಡೌನ್ ನೋಡಿ. ಇಲ್ಲಿ ಈ ಕೈ ನೋಡಿ ನಮ್ಗೆ ಏನಾಗ್ತಾಯಿದೆ ಅಂದರೆ ಇದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ಮೂವ್ ಮಾಡಿದ್ದೀನಿ. ಈ ಥರ ಮೂವ್ ಮಾಡಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಇವಾಗ ಒಂದು ಲೈನನ್ನು ಡ್ರಾ ಮಾಡಿದ್ದೀನಿ. ಫಸ್ಟ್ ನೀವು ಡ್ರಾ ಮಾಡೋಕ್ಕೆ ಹೋಗಬಾರ್ದು, ನೀವು ತಿನ್ನಾಗಿ ಡ್ರಾ ಮಾಡ್ಕೋಬೇಕು. ನಾನು ಇಲ್ಲಿ ಟೈಮ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಫಸ್ಟೇ ಒಂದು ರಫ್ ಸ್ಕೆಚ್ ಹಾಕಿಟ್ಟಿದ್ದೇನೆ. ನೋಡಿ ಈ ಥರ ನಾನು 30 mm ಲೈನ್ ಒಂದನ್ನು ಡ್ರಾ ಮಾಡ್ತಾಯಿದ್ದೀನಿ. ಆಮೇಲೆ ಸೆಟ್ ಸ್ಕ್ವೇರ್ನ ನೋಡಿ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿಂದ ಒಂದು 90 ಡಿಗ್ರಿ ಲೈನು, ಇಲ್ಲಿಂದ ಒಂದು 90 ಡಿಗ್ರಿ, ಇದನ್ನು ಹಿಂಗೆ ಮೂವ್ ಮಾಡಿ ನೋಡಿ ಈ ಪಾಯಿಂಟಿಂದ ಒಂದು 90 ಡಿಗ್ರಿ ಲೈನು, ಈ ಪಾಯಿಂಟಿಂದ ಒಂದು 90 ಡಿಗ್ರಿ ಲೈನನ್ನು ಎಳೆದು ಆ ಲೈನ್ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಹತ್ರ ಕಾಂಪಾಸ್ ಇರುತ್ತೆ, ಕಾಂಪಾಸಲ್ಲಿ ನೋಡಿ 30 mm, ನಾವು ಬೇರೆ ಫಿಗರಲ್ಲಿ ಕಡಿಮೆ ಇರ್ಬೋದು, ಇಲ್ಲಿ ನೀವು 30 mm ತೊಗೊಳ್ಳಿ. ನೋಡಿ 30 mm ತೊಗೊಂಡು ಈ 30 mm ಇಲ್ಲಿ ಕಟ್ ಮಾಡೋಣ. ಈ ವರ್ಟಿಕಲ್ ಲೈನ್ ಮೇಲೆ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿಂದ ಕಟ್ ಮಾಡ್ತಾ ಇದ್ದಾನೆ, ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ತಾ ಇದ್ದಾನೆ, ಮತ್ತು ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ತಾ ಇದ್ದಾನೆ ಪಾಯಿಂಟಲ್ಲಿ. ಈ ಥರ ಕಟ್ ಮಾಡಿದ್ಮೇಲೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಮತ್ತೆ ಸೆಟ್ ಸ್ಕ್ವೇರ್ನ ಈ ಲೈನ್ಗೆ ಸೆಟ್ ಮಾಡಿಕೊಂಡು ನೋಡಿ ಆ ಪಾಯಿಂಟಲ್ಲಿ ಈ ಥರ ಪ್ಯಾರಲಲಾಗಿ ಒಂದು ಲೈನನ್ನು ಎಳೆದ್ರೆ ಒಂದು ಬಾಕ್ಸ್ ಬಂದಿದೆ. ಮತ್ತೆ ಸೆಟ್ ಸ್ಕ್ವೇರ್ನ ಹಿಂಗೆ ಡೌನ್ಗೆ ಇಟ್ಕೊಳ್ತಾನೆ. ಇವಾಗ ಇಲ್ಲಿ 30 ಡಿಗ್ರಿ ಲೈನ್ನ ಡ್ರಾ ಮಾಡಬೇಕು. ನೋಡಿ 30 ಡಿಗ್ರಿ ಲೈನು ಈ ಪಾಯಿಂಟಿಂದ, ಇದು 30 ಡಿಗ್ರಿ ಎಡ್ಜು ನಿಮ್ಗೆ ಗೊತ್ತಿರುತ್ತೆ. ಇದನ್ನು 30 ಡಿಗ್ರಿ ಎಡ್ಜಲ್ಲಿ ನೋಡಿ ಈ ಥರ ಈ ಪಾಯಿಂಟಿಂದ ಒಂದು ಲೈನ್ನ ಎಳೆದಿದ್ದೇನೆ, ಈ ಪಾಯಿಂಟಿಂದ ಒಂದು ಲೈನು, ಅದೇ ಥರ ಈ ಪಾಯಿಂಟಿಂದ ಒಂದು ಲೈನು. ಅವುಗಳ ಮೇಲೆ ನಾವು ಈಗಾಗಲೇ 30 mm ಮಾರ್ಕ್ ಮಾಡಿದ್ದೀವಿ. ಇಲ್ಲಿಂದ 30 mm ಕಟ್ ಮಾಡ್ತಾ ಇದ್ದಾನೆ. 30 mm ಕಟ್ ಮಾಡಿ ಏನು ಮಾಡೋಣಪ್ಪ ಅಂತಂದರೆ ನೋಡಿ, ಈ ಸೆಟ್ ಸ್ಕ್ವೇರ್ನ ಹಿಂಗೆ ಇಟ್ಕೊಂಡು ಇದನ್ನು ಈ 30 mm ಪಾಯಿಂಟಲ್ಲಿ ಹಿಂಗೆ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. ಅದು ಎಲ್ಲಿ ಕಟ್ ಆಗುತ್ತೋ ಆ ಕಟ್ ಆದಮೇಲೆ ಮತ್ತೆ ಸೆಟ್ ಸ್ಕ್ವೇರ್ನ ತಗೊಂಡು ಈ ಕಡೆಗೆ ಸಪೋರ್ಟ್ ಕೊಟ್ಕೊಂಡು ಇದನ್ನು ಹಿಂಗೆ ಮೂವ್ ಮಾಡಿದ್ರೆ ಆ 30 ಎಲ್ಲಿ ಕಟ್ ಆಗಿದೆಯೋ ಅಲ್ಲಿ ಜಾಯಿನ್ ಮಾಡಿದ್ರೆ ನಮಗೆ ಇಲ್ಲಿ ಫಿಗರ್ ಬಂದಿದೆ. ಜಸ್ಟ್ ನೋಡಿ, ಇದನ್ನು ನಾನು ಜಸ್ಟ್ ಇವಾಗ ಡಾರ್ಕ್ ಮಾಡ್ತಾನೆ. ಇಷ್ಟು ನಾನು ಡ್ರಾ ಮಾಡಿದ್ಮೇಲೆ ನೋಡಿ ಫಿಗರ್ನ ಈ ರೀತಿಯಾಗಿ ನಾವು ಥಿಕ್ ಮಾಡಬೇಕು. ನೀಟಾಗಿ
ನಾವು ಟಿಕ್ ಮಾಡಬೇಕು. ಮತ್ತು ಇದಕ್ಕೆ ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಂಗೆ ಡೈಮೆನ್ಷನ್ಸನ್ನು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಒಂದು ಆಕೃತಿನ ನಾವು ಡ್ರಾ ಮಾಡಬೇಕಾಗತ್ತೆ. ಇದನ್ನು ನಾವು ಕ್ಯೂಬ್ ಅಂತ ಹೇಳ್ತೇವೆ. ಬಟ್ ಕ್ಯೂಬ್ಗೆ ನಾವು ಎರಡೂ ಸೈಡ್ಸನ್ನ 30 ಡಿಗ್ರಿ ತೊಗೊಂಡ್ರೆ ಅದು ನಮಗೆ ಈ ಎಡ್ಜ್ ಕಾಣಿಸಲ್ಲ, ಇನ್ವಿಸಿಬಲ್ಲು. ನೋಡಿ, ಇವಾಗ ನಾನು ಹಾಕಿದ್ದೇನೆ ಶೇಪನ್ನು. ಈ ಶೇಪಲ್ಲಿ ಇವಾಗ ಇನ್ವಿಸಿಬಲ್ ಎಡ್ಜಸ್ ಇರುತ್ತೆ. ಅಂದರೆ ನಾವೊಂದು ಬಾಕ್ಸನ್ನ ಯಾವುದನ್ನೇ ನೋಡಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ಲು ನಾವು ಇವಾಗ ಈ ಎರೇಸರ್ನ ನೀವು ಅಬ್ಸರ್ವ್ ಮಾಡಿ. ಎರೇಸರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ, ನಾವು ಈ ಎಡ್ಜನ್ನು ನೋಡ್ತೇವೆ, ಬಟ್ ಈ ಬ್ಯಾಕ್ ಸೈಡ್ ಇರೋವಂಥ ಎಡ್ಜನ್ನ ನಾವು ನೋಡೋಕ್ಕಾಗಲ್ಲ. ಆ ರೀತಿಯಾಗಿ ಈ ಬ್ಯಾಕ್ ಸೈಡ್ ಇರೋ ಎಡ್ಜ್ ನಮಗೆ ಇನ್ವಿಸಿಬಲ್ನ ಏನು ಮಾಡ್ತೇವೆ ನೋಡಿ. ಮತ್ತೆ ನಾವು ಸೆಟ್ ಸ್ಕ್ವೇರ್ನ ಇದೇ ರೀತಿ ಪ್ಯಾರಲಲ್ ಆಗಿ ತೊಗೊಂಡು 30 ಡಿಗ್ರಿ ಲೈನ್ ನಾವು ಫಸ್ಟಾಗಿ ಡ್ರಾ ಮಾಡ್ಕೋಬೋದು. ಇಲ್ಲಾಂದರೆ ಈ ಎಡ್ಜಿಗೆ ಕರೆಕ್ಟಾಗಿ ನಾನು ಸೆಟ್ ಸ್ಕ್ವೇರ್ನ ಇಟ್ಕೊಂಡು ನೋಡಿ 30 ಡಿಗ್ರಿ ಲೈನ್, ಇಲ್ಲಿಂದ ಒಂದು ಲೈನು, ಮತ್ತು ಇಲ್ಲಿಂದ ಒಂದು ವರ್ಟಿಕಲ್, ಆ ಕಾರ್ನರಿಂದ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ತೇನೆ. ಆಮೇಲೆ ಈ ಪಾಯಿಂಟಿಂದ ಇದನ್ನು ಈ ಕಡೆಗೆ ಸಪೋರ್ಟ್ ತೊಗೊಂಡು ಇದನ್ನು ಹೀಗೆ ಮೂವ್ ಮಾಡಿ ಈ ಪಾಯಿಂಟಿಂದ ಒಂದು ಲೈನ್ ಹಾಕಿ, ಇಲ್ಲಿ ಈ ಲೈನನ್ನು ನಾನು ಈ ರೀತಿ ಡಾರ್ಕ್ ಮಾಡ್ತೇನೆ. ಹೇಗೆ ಅದನ್ನು ಡಾರ್ಕ್ ಮಾಡಬೇಕು? ಈ ರೀತಿಯಾಗಿ ಡ್ಯಾಶ್ಡ್ ಥಿಕ್ ಲೈನನ್ನು ಹಾಕಬೇಕು. ನೋಡಿ, ಈ ಥರ ಡ್ಯಾಶ್ಡ್ ಥಿಕ್ ಲೈನು ಇಲ್ಲಿಂದ ಮತ್ತು ಈ ಪಾಯಿಂಟಿಂದ ಎಲ್ಲ ಮ್ಯಾಕ್ಸಿಮಮ್ 2 mm ಅಷ್ಟೇ ಇರಬೇಕು. ನೀವು ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು. ನೋಡಿ, ಈ ಥರ ಡ್ಯಾಶ್ಡ್. ಇದು ನಮಗೆ ಇವಾಗ ಒಂದು ಕ್ಯೂಬ್ ಅಂತ ಹೇಳ್ತೇವೆ ನಾವು. ಇದನ್ನು ಏನಂತ ಹೇಳ್ತೇವೆ? ಒಂದು ನಾವು ಈಗಾಗಲೇ ನೋಡ್ದಂಗೆ ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಕ್ಯೂಬನ್ನು ನಾವು ಯಾವ ಥರ ಡ್ರಾ ಮಾಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ನೋಡಿ, ಇದಕ್ಕೆ ನಾವು ಡೈಮೆನ್ಷನ್ಸನ್ನು 30 mm ತೊಗೊಂಡಿದ್ದೇನೆ ನಾನು. ನೀವು ಡೈಮೆನ್ಷನ್ ಲೈನನ್ನು ಈ ಥರ ಹಾಕ್ಕೋಬೇಕು. ಪ್ಯಾರಲಲ್ ಆಗಿ ಲೈನ್ನ ಡ್ರಾ ಮಾಡಬೇಕು. ಇಲ್ಲಿ ಹಾರೋ ಹೆಡ್ಡನ್ನು ಹಾಕಬೇಕು. ಈ ಥರ ಡ್ರಾ ಮಾಡಬೇಕಾಗತ್ತೆ. ನಾನು ಇವಾಗ ನಿಮಗೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಈ ಥರ ಮಾರ್ಕ್ ಮಾಡ್ತಾಯಿದ್ದೇನೆ. ಮತ್ತು ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ನೀವು ನೋಡಿದ್ರೆ ಒಂದು ಕ್ಯೂಬಾಯ್ಡ್ ಅಂತ ಕೊಡ್ತಾರೆ. ಕ್ಯೂಬಾಯ್ಡ್ ಅಂತಂದರೆ ನಥಿಂಗ್ ಬಟ್ ಅದು ಕೂಡ ಒಂದು ಸಾಲಿಡ್ ಫಿಗರ್ ಹೇಗಿರುತ್ತೆ, ಒಂದು ರೆಕ್ಟ್ಯಾಂಗಲ್ಗೆ ಮಾಡಿಫಿಕೇಷನ್ ಆಗಿ ಒಂದು ಫಿಗರ್ ಆಗಿರುತ್ತೆ. ಅದಕ್ಕೆ ಡೈಮೆನ್ಷನ್ಸ್ ನೋಡಿ, ಅದಕ್ಕೂ ಕೂಡ ಏನು ಮಾಡಬೇಕು, ಇದು ಇಂಪಾರ್ಟೆಂಟ್ ಒನ್ನು. ನೀವು ಫಸ್ಟು ಸೆಟ್ ಸ್ಕ್ವೇರ್ನ ತೊಗೋಬೇಕು. ಸೆಟ್ ಸ್ಕ್ವೇರ್ನ ಒಂದು ರೆಫರೆನ್ಸ್ ಲೈನ್ ಹಾಕ್ಕೊಂಡು ಒಂದು 30 ಡಿಗ್ರಿ ಹಾರಿಜಾಂಟಲ್ ಆಗಿ ನೋಡಿ, ನಾನು ಸೆಟ್ ಸ್ಕ್ವೇರ್ನ ಇಟ್ಕೊಂಡು ಈ ರೀತಿ ಲೈನ್ಗೆ ಸೆಟ್ ಮಾಡ್ತೇನೆ. ಅಲ್ಲಿಂದ ಹೀಗೆ ಪ್ಯಾರಲಲ್ ಆಗಿ ಎಳೆದು ನಾನಿಲ್ಲಿ ಒಂದು ರೆಫರೆನ್ಸ್ ಲೈನ್ ಹಾಕ್ಕೊಂಡಿದ್ದೇನೆ. ರೆಫರೆನ್ಸ್ ಲೈನ್ ಏನಕ್ಕೆ ಅಂದರೆ ಈ ಸೆಟ್ ಸ್ಕ್ವೇರ್ನ ಹಿಂಗೆ ಹೋಲ್ಡ್ ಮಾಡೋಕ್ಕೆ. ಇಲ್ಲ ನಿಮಗಿನ್ನ ಡೌನ್ ಬೇಕಂದರೆ ಇನ್ನೊಂದು ಚೂರು ಹಿಂಗೆ ಡೌನ್ಗೆ ಎಳ್ಕೊಂಡು ಈ ಸೆಟ್ ಸ್ಕ್ವೇರ್ನ ತೊಗೊಂಡು 30 ಡಿಗ್ರಿ ಲೈನ್ ನೋಡಿರಿ, ಇಲ್ಲಿಂದ ಒಂದು 30 ಡಿಗ್ರಿ ಲೈನು ನಾನು ಹಾಕಿದ್ದೇನೆ, ನಿಮ್ಗೆ ಕಾಣಿಸ್ತಾ ಇಲ್ಲ ನೋಡಿ, ಈ ಥರ ಒಂದು ಲೈನು. ಮತ್ತು ಈ ಸೆಟ್ ಸ್ಕ್ವೇರ್ನ ಹಿಂಗೆ ತಿರುಗಿಸ್ಬೇಕು. ನೋಡಿ, ಸೆಟ್ ಸ್ಕ್ವೇರ್ನ ಈ ಥರನೇ ತಿರುಗಿಸ್ಬೇಕು. ಜಸ್ಟ್ ಇವಾಗ ಸೆಟ್ ಸ್ಕ್ವೇರ್ನ ನಾವು ಹಿಂಗೆ ನೋಡಿದ್ವಿ, ಈ ಥರ ಇಟ್ಕೊಂಡಿದ್ವಿ. ಇವಾಗ ಸೆಟ್ ಸ್ಕ್ವೇರ್ನ ಇಲ್ಲಿ ನೋಡಿ, ನಾನು ಟರ್ನ್ ಮಾಡ್ತಾಯಿದ್ದೀನಿ. ಈ ಥರ ಟರ್ನ್ ಮಾಡಿ, ಈ ಥರ ಟರ್ನ್ ಮಾಡಿದ್ರೆ ನಿಮಗೆ ಇಲ್ಲಿ ಪೋರ್ಷನ್ ಬರುತ್ತೆ ನೋಡಿ. ಒಂದು ಸೆಕೆಂಡು ನೋಡಿ, ಈ ಥರ ಟರ್ನ್ ಮಾಡಿದಾಗ ಈ ಪೋರ್ಷನ್ಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡೋಣ. ಮತ್ತು ಸೆಟ್ ಸ್ಕ್ವೇರ್ನ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಂಡು 90 ಡಿಗ್ರಿ ನೋಡಿರಿ, 90 ಡಿಗ್ರಿ ಟರ್ನ್ ಮಾಡಿಕೊಂಡು ಈ ಪಾಯಿಂಟಿಂದ ಒಂದು ಲೈನನ್ನು ಹಾಕಿದ್ದೇನೆ. ಇವಾಗ 3 ಲೈನ್ಸನ್ನು ಡ್ರಾ ಮಾಡಿ, ನೀವು ಡ್ರಾ ಮಾಡೋವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬರದೇ ಇರೋ ರೀತಿ ನೋಡ್ಕೋಬೇಕು. ಈ ರೀತಿ 3 ಲೈನ್ಸನ್ನು ಡ್ರಾ ಮಾಡಿ ನಾನೇನು ಮಾಡ್ತಾಯಿದ್ದೇನೆ ಅಂದರೆ, ಒಂದು ಕಡೆಗೆ 30 mm ತೊಗೊಳ್ತಾ ಇದ್ದಾನೆ ನೋಡಿ. ಇಲ್ಲಿಂದ 30 mm ತೊಗೊಂಡು ಈ ಪಾಯಿಂಟಿಂದ ಈ ಕಡೆಗೆ ಮಾರ್ಕ್ ಮಾಡೋಣ. 30 mm ನಾನು ಪಾಯಿಂಟ್ ಮಾರ್ಕ್ ಮಾಡ್ತಾಯಿದ್ದೇನೆ. ಇನ್ನೊಂದು ಹೈಟು 20 mm ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೀವು 20 mm ಅಂತ ತೊಗೋಬೇಕು. ಜಸ್ಟ್ ನೀವು ನೋಡಿ, ಸ್ಕೇಲಲ್ಲಿ 20 mm ಅಂತ ತೊಗೊಂಡು ಈ ಕಾರ್ನರಿಂದ ವರ್ಟಿಕಲ್ ಮೇಲೆ 20 mm ಮಾರ್ಕ್ ಮಾಡಬೇಕು. ಇನ್ನೊಂದು ಕಡೆಗೆ ನಾವು 40 mm ಅಂತ ನೋಡಿ, ಇಲ್ಲಿಂದ 40 mm ಮಾರ್ಕ್ ಮಾಡಿ ಈ 40 mm ಈ ಕಾರ್ನರ್ ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಮಾರ್ಕ್ ಮಾಡಿದ್ರೆ
3 ಪಾಯಿಂಟ್ ಬರುತ್ತೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ 3 ಪಾಯಿಂಟ್ಸು. ಆಮೇಲೆ ನಾವು ಸೆಟ್ ಸ್ಕ್ವೇರ್ನ ನೋಡಿ, ಈ ಲೈನ್ ನಾವು ಡ್ರಾ ಮಾಡಿದ್ರಿ ಕರೆಕ್ಟಾಗಿ ಅಂತಂದರೆ ಈ ಲೈನ್ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಇಲ್ಲಿ ಲೈನ್ ಹಾಕಿದ್ರಲ್ಲ ನೀವು, ಈ ಲೈನ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಸೆಟ್ ಸ್ಕ್ವೇರ್ನ ನೋಡಿ ಈ ಪಾಯಿಂಟಿಗೆ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ತಾನೆ. ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ತಾ ಇದ್ದಾನೆ. ಆಮೇಲೆ ಸೆಟ್ ಸ್ಕ್ವೇರ್ನ ಈ ಕಡೆಗೆ ತಿರುಗಿಸಿ ನೋಡಿ, ಈ ಕಡೆಗೆ ತಿರುಗಿಸಿ. ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಬರಬಾರ್ದು, ನೀವು ಅದನ್ನು ನೋಡ್ಕೋಬೇಕು. ಈ ರೀತಿಯಾಗಿ ತಿರುಗಿಸಿ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಿ ನೋಡಿ. ಅಲ್ಲಿಂದ ಮತ್ತೆ 90 ಡಿಗ್ರಿ ಲೈನು ನೋಡಿ, ಇಲ್ಲಿ ಏನು ನಾನು 30 ಮಾರ್ಕ್ ಮಾಡೋದನ್ನು ಅಲ್ಲಿಂದ ಒಂದು 90 ಡಿಗ್ರಿ ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆ ನೋಡಿ. ಈ ಥರ 90 ಡಿಗ್ರಿ ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆಂದು. ಆಮೇಲೆ ಇದನ್ನು ಹೀಗೆ ಮೂವ್ ಮಾಡಿ ಇಲ್ಲಿ 40 mm ನಾನು ಮಾರ್ಕ್ ಮಾಡಿದ್ನಲ್ಲ ನೋಡಿ, ಇಲ್ಲಿ ಗ್ಯಾಪು, ಈ ಗ್ಯಾಪು ಯಾವುದೇ ಕಾರಣಕ್ಕೂ ಬರಬಾರ್ದು. ಈ ಥರ ನಾವು ಐಸೋಮೆಟ್ರಿಕ್ ಲೈನ್ಸ್ ಅಂದರೆ ಹೇಳಿದ್ನಲ್ಲ, ಈ ಥರ 30 ಡಿಗ್ರಿ ಇಟ್ಕೊಂಡು ಆ ಲೈನ್ಸನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿಂದ ಮತ್ತು ಇಲ್ಲಿಂದ ಒಂದು ಪ್ಯಾರಲಲ್ ಲೈನು. ನಾವು ಅದಕ್ಕಿಂತ ಮುಂಚೆನೇ ಈ ಕಾರ್ನರಿಂದನೂ ಒಂದು ಲೈನ್ ಹೇಳ್ಕೊಂಡ್ರೆ ನಾವು ಮತ್ತೆ ಇನ್ವಿಸಿಬಲ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದನ್ನು ಹಿಂಗೆ ಟರ್ನ್ ಮಾಡಿ ನೋಡಿ, ಇಲ್ಲಿಂದ ಒಂದು ಪ್ಯಾರಲಲ್ ಲೈನು, ಇಲ್ಲಿಂದ ಒಂದು ಲೈನು. ಇದನ್ನು ಬೇಕಂದರೆ ನಾವು 90 ಡಿಗ್ರಿಯಲ್ಲಿ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ಬೋದು ನೋಡಿ. ಈ ಥರ ಲೈನ್ಸನ್ನು ಡ್ರಾ ಮಾಡಿದ್ದಾನೆ. ಇವಾಗ ಇದರಲ್ಲಿ ಯಾವ್ದು ತಿಕ್ ಮಾಡಬೇಕು, ಯಾವ್ದು ತಿನ್ ಮಾಡಬೇಕು, ನಾವು ಇದು ಐಸೋಮೆಟ್ರಿಕ್ ವ್ಯೂ ಎಲ್ಲ 30 ಡಿಗ್ರಿಯಲ್ಲಿದೆ. ಅಂದರೆ ನಾವು 120 ಡಿಗ್ರಿ ನೋಡಿದ್ವಲ್ಲ, ನಾವು ಆ 120 ಡಿಗ್ರಿ ಡೈರೆಕ್ಷನಲ್ಲಿದೆ. ಹಂಗಾಗಿ ಇದರಲ್ಲಿ ನಾವು ಇಷ್ಟನ್ನು ಮಾತ್ರ, ಎಷ್ಟು ಬೇಕೋ ಅಷ್ಟು ಮಾತ್ರ ತಿಕ್ ಮಾಡವ ನೋಡಿ. ಈ ರೀತಿಯಾಗಿ ನಮ್ಗೆ ಯಾವ ಲೈನ್ ಬೇಕೋ ಆ ಲೈನ್ನ ಅಷ್ಟು ಮಾತ್ರ ನಾವು ತಿಕ್ ಮಾಡ್ಕೋಬೇಕು. ಇನ್ನೊಂದು ಇನ್ವಿಸಿಬಲ್ಲು, ಅದು ನಮಗೆ ಡಾಟೆಡಲ್ಲಿರಬೇಕು. ಡಾಟೆಡಲ್ಲಿರೋದ್ರಿಂದ ನಾವು ಈ ರೀತಿ ಹಾಕ್ತಾಯಿದ್ದೇವೆ ನೋಡಿ. ಈ ರೀತಿ ಹಾಕಿ ಇಲ್ಲಿಂದ 90 ಡಿಗ್ರಿ ನೋಡಿ. ಈ ರೀತಿ ಹಾಕಿ ಇಲ್ಲಿ ನಮ್ಗೆ ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ನಮಗೆ ಇಷ್ಟು ಫ್ರಂಟ್ ಕಾಣಿಸ್ತಾ ಇದೆ. ಇದು ಇನ್ವಿಸಿಬಲ್ ಅಂತಂದರೆ ಇದನ್ನು ನಾವು ಥರ ಡ್ಯಾಶೆಡ್ ಲೈನಲ್ಲಿ ನೋಡಿ ಈ ರೀತಿಯಾಗಿ ಇದೆಲ್ಲನೂ ಕೂಡ ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಹಂಗಾಗಿ ಅದನ್ನು ನಾವು ಡ್ಯಾಶೆಡ್ ಲೈನಲ್ಲಿ ಹಾಕ್ತಾ ಇದ್ದೇವೆ ನೋಡಿ. ಈ ರೀತಿಯಾಗಿ ನಾವು ತೋರಿಸ್ಬೇಕು. ಇದು ನೀವು ಡೈಮೆನ್ಷನ್ ಪ್ರಕಾರ ಹಾಕಿದ್ರಿ ಅಂತಂದರೆ ಅದು ನೀಟಾಗಿ ಕಾಣಿಸುತ್ತೆ. ಈ ಥರ ಇದಕ್ಕೂ ಕೂಡ ನೀವು 30 ಅಂದರೆ ಡೈಮೆನ್ಷನ್ಸನ್ನು ಹೆಂಗೆ ಡ್ರಾ ಮಾಡಬೇಕಪ್ಪ ಅಂದರೆ ಸೆಟ್ ಸ್ಕ್ವೇರ್ನ ಮತ್ತು ಇದೇ ಥರ ಇಟ್ಕೋಬೇಕು. ಎಲ್ಲ ಲೈನ್ಸ್ಗೂ ಇದು ಕಾಮನ್ ಶೇಪು ನೋಡಿ. ಇದನ್ನು ಹಿಂಗೆ ಇಟ್ಕೋಬೇಕು. ಇಲ್ಲಿಂದ 10 mm ಗ್ಯಾಪಲ್ಲಿ ಒಂದು ಲೈನ್ ಹೇಳ್ಕೋಬೇಕು. ಮತ್ತು ಸೆಟ್ ಸ್ಕ್ವೇರ್ನ 90 ಡಿಗ್ರಿ ಇಟ್ಕೊಳ್ಳೋದು ನೋಡಿ. ಇಲ್ಲಿಂದ ಒಂದು 90 ಡಿಗ್ರಿ ಲೈನ್ನ ಎಳೆಯೋದು, ಇಲ್ಲಿಂದ ಒಂದು 90 ಡಿಗ್ರಿ, ನೆಕ್ಸ್ಟು ಇಲ್ಲಿಂದನೂ ಒಂದು 90 ಡಿಗ್ರಿ, ಅಲ್ಲಿ 30 ಡಿಗ್ರಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ 30 ಡಿಗ್ರಿ ಒಂದು ಲೈನನ್ನು ಎಳೆದು ನಾವು ಬೇಕಂತಂದರೆ ಇಲ್ಲಿ ನಮ್ಗೆ ಆಲ್ರೆಡಿ 2 ಲೈನ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇಲ್ಲಿಂದ 10 mm ಗ್ಯಾಪಲ್ಲಿ ಇಲ್ಲಿಂದ ಒಂದು ಲೈನ್ನ ಈ ಥರನೇ ಡೈಮೆನ್ಷನನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ಕೈಯಲ್ಲಿ ಯಾರೂ ಕೂಡ ನೀವು ಮಾರ್ಕ್ ಮಾಡೋಕ್ಕೆ ಹೋಗಬಾರ್ದು ನೋಡಿ. ಇಲ್ಲಿ ನಾವೆಷ್ಟು ಇದು ತೊಗೊಂಡಿದ್ದು, ಇದು 30 mm ತೊಗೊಂಡ್ವಿ, ಹಾಗಾಗಿ ಇದು 30 ನೀಟಾಗಿ ಬರೀಬೇಕು 5 mm ಅಲ್ಲಿ. ನೆಕ್ಸ್ಟ್ ಇಲ್ಲಿ ನಾವು 40 mm ತೊಗೊಂಡ್ವಿ. 40 mm ಯಾರಡೆಲ್ಲ ಹೆಂಗೆ ಹಾಕಬೇಕು ಅಂತ ಕೂಡ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೇನೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಐ ಟಿ ಐ ಶಿಡ್ಲಘಟ್ಟ ಅಂತ ಹೊಡೆದ್ರೆ ನಿಮಗೆ ವೀಡಿಯೋ ಎಲ್ಲ ಕಾಣಿಸುತ್ತೆ ಯೂಟ್ಯೂಬಲ್ಲಿ. ಜಸ್ಟ್ ನೋಡಿ, ಈ ವರ್ಟಿಕಲ್ ಡೈಮೆನ್ಷನ್ಸನ್ನು ಇದೇ ತಿರುಗಿಸಿ ನಾವು ಬರೀಬೇಕಾಗತ್ತೆ ನೋಡಿ. ಇದು ನಮಗೆ ಕ್ಯೂಬಾಯ್ಡ್ ಅಂತ ಹೇಳಿ ಕರೀತಾರೆ. ಕ್ಯೂಬಾಯ್ಡ್ ಅಂತಂದರೆ ನಥಿಂಗ್ ಬಟ್ ಒಂದು ಸಾಲಿಡ್ ಫಿಗರೇ ಆಗಿರುತ್ತೆ. ಆ ಸಾಲಿಡ್ ಫಿಗರು ಒಂದು ಕ್ಯೂಬ್ ರೀತಿಗೆ
ಇರುತ್ತೆ, ಅದು ಕೂಡ ಒಂದು ಲೆಂತ್ ವೇರಿಯೇಷನ್ ಇರುತ್ತೆ. ಈ ರೀತಿ ಕ್ಯೂಬಾಯ್ಡ್ ಫಿಗರ್ನ ಈ ರೀತಿ ನಾವು ಡ್ರಾ ಮಾಡ್ತೇವೆ. ಇನ್ನೊಂದು ಸಿಲಿಂಡರು ನೀವು ನೋಡಿರ್ಬೋದು. ಈ ಸಿಲಿಂಡರ್ನ ನಾವು ಡ್ರಾ ಮಾಡಬೇಕಾದ್ರೆ ಹೆಂಗೆ ಡ್ರಾ ಮಾಡಬೇಕು ಅನ್ನೋದು ನೋಡಿ. ಸಿಲಿಂಡರ್ನ ಡ್ರಾ ಮಾಡಬೇಕಾದ್ರೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ನಾವು ಈಗಾಗಲೇ ಅಬ್ಸರ್ವ್ ಮಾಡ್ದಂಗೆ ನೀವು ನೋಡಿ, ನಾವು ಫಸ್ಟು ಸೆಟ್ ಸ್ಕ್ವೇರ್ನ ಮತ್ತು 30 ಡಿಗ್ರಿಯಲ್ಲೇ ಇಟ್ಕೋಬೇಕು. ಈ ರೀತಿಯಾಗಿ ಸೆಟ್ ಸ್ಕ್ವೇರ್ನ 30 ಡಿಗ್ರಿ ಇಟ್ಕೊಳ್ತಾ ಇದ್ದೇನೆ ನೋಡಿ. ಫಸ್ಟು ಈ ಲೈನ್ ನಾನು ಹಾಕ್ಕೊಂಡಿದ್ದೇನೆ, ಇಲ್ಲಿ ಒಂದು ರೆಫರೆನ್ಸ್ ಲೈನ್ ಹಾಕ್ಕೊಂಡಿದ್ದೀನಿ. ಆ ಲೈನಿಗೆ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೇನೆ ನಾನು. ಇಲ್ಲ ಇದನ್ನು ನಮಗೆ ಈ ಲೈನಿಗಿಂತ ಡೌನಿಗೆ ಬೇಕಂತಂದರೆ ನೋಡಿ, ಇದನ್ನು ಸ್ವಲ್ಪ ಡೌನ್ಗೆ ತೊಗೊಳ್ತೇನೆ. ಸೆಟ್ ಸ್ಕ್ವೇರ್ನ ಹಿಂಗೆ ಇಟ್ಕೊಳ್ತಾ ಇದ್ದೇನೆ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ನಾನು ಈ ಪಾಯಿಂಟಿಂದ ಒಂದು 30 ಡಿಗ್ರಿ ಲೈನ್ ಹಾಕ್ತಾ ಇದ್ದೇನೆ. ಮತ್ತು ಸೆಟ್ ಸ್ಕ್ವೇರ್ನ ಈ ರೀತಿ ಟಿಲ್ಟ್ ಮಾಡಿಕೊಂಡು ಈ ಕಡೆಗೆ ಒಂದು 30 ಡಿಗ್ರಿ ಲೈನನ್ನು ಹಾಕ್ತಾ ಇದ್ದೇನೆ. ಮತ್ತು ಸೆಟ್ ಸ್ಕ್ವೇರ್ನ ಈ ಥರ 90 ಡಿಗ್ರಿಯಾಗಿ ಇಟ್ಕೊಂಡು ನೋಡಿ, 90 ಡಿಗ್ರಿಯಾಗಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ತಾ ಇದ್ದೇನೆ. ಇಲ್ಲಿ ಏನು ಮಾಡಬೇಕಪ್ಪ ಇವಾಗ ಅಂತಂದರೆ, ನೀವು ಫಸ್ಟು 90 ಡಿಗ್ರಿ ಮೇಲೆ ಅಲ್ಲಿ ಹೈಟ್ ಕೊಟ್ಟಿದ್ದಾರೆ, ನಿಮಗೆ ಹೈಟ್ 50 mm ಅಂತ ಕೊಟ್ಟಿದ್ದಾರೆ. ನಾವು 50 mm ತೊಗೊಂಡು ನೋಡಿ, 50 mm ತೊಗೊಂಡು ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. 50 mm ಇಲ್ಲಿ ನಾನು ತೊಗೊಳ್ತಾ ಇದ್ದೇನೆ. ಇಲ್ಲಿ ತೊಗೊಂಡು ನಾನು ಇಲ್ಲಿಂದ ಇಲ್ಲಿಗೆ 50 mm ಮಾರ್ಕ್ ಮಾಡ್ತಾ ಇದ್ದೇನೆ. ಆಮೇಲೆ ಇದು ನಿಮಗೆ ಕಡಿಮೆ ಕೊಟ್ಟಿದ್ದಾರೆ ಡೈಮೆನ್ಷನ್ನು. ನಾವು ಅಷ್ಟು ಕಡಿಮೆ ತೊಗೊಂಡ್ರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಇದನ್ನು ನಾನು 25 ತೊಗೊಳ್ತಾ ಇದ್ದೇನೆ. 25 ಆರ್ 30 mm ತೊಗೊಳ್ಳೋಣ. 30 mm ತೊಗೊಂಡ್ರೆ ನಮ್ಗೆ ಈಸಿ ಇರುತ್ತೆ. ಹಾಗಾಗಿ ನೋಡಿ, ನಾನು 30 mm ಮಾರ್ಕ್ ಮಾಡ್ತಾ ಇದ್ದೇನೆ. 30 mm ತೊಗೊಂಡು ಈ ಪಾಯಿಂಟಿಂದ ಒಂದು ಲೈನು, ಈ ಪಾಯಿಂಟಿಂದ ಒಂದು ಲೈನ್, ಈ ಕಡೆ ಒಂದು ಲೈನು ಮಾರ್ಕ್ ಮಾಡ್ತಾ ಇದ್ದೇನೆ. ನೋಡಿ, ಈ ಕಡೆಗೂ 30, ಈ ಕಡೆಗೂ 30 mm ಮಾರ್ಕ್ ಮಾಡ್ತಾ ಇದ್ದೇನೆ. ಆಮೇಲೆ ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿ ನಾವೇನು 50 ಕಟ್ ಮಾಡಿದ್ವೋ ಈ ಕಡೆಗೂ ಒಂದು ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಒಂದು ನಾವು ಹಾಕಿರೋವಂಥದ್ದು ನೋಡಿ. ಇವಾಗ ಪಾಯಿಂಟ್ ಹಾಕ್ಕೊಂಡಿದ್ವಿ ನಾವು ನೋಡಿ. ಮತ್ತು ಸೆಟ್ ಸ್ಕ್ವೇರ್ನ ಇದೇ ರೀತಿ 30 ಡಿಗ್ರಿ ಸೆಟ್ ಮಾಡ್ಕೊಳ್ಳೋಣ ನೋಡಿ. ಸೆಟ್ ಸ್ಕ್ವೇರ್ನ ಹಿಂಗೆ ಇಟ್ಕೊಂಡು, ನೀವು ಸೆಟ್ ಸ್ಕ್ವೇರ್ನ ಹಿಂಗೆ ಯೂಸ್ ಮಾಡಬೇಕಂತಿದ್ರೆ ನೀವಿನ್ನು ನಮಗೆ ಮುಂದಿನ ವೀಡಿಯೋಗಳಲ್ಲೂ ಕೂಡ ಇದೆ. ಮುಂದೆ ಐಸೋಮೆಟ್ರಿಕ್ ಅಂತ ಬರುತ್ತೆ, ಅಲ್ಲಿ ಮೊದಲು ವರ್ಷ ಮಾಡಿರೋಂಥ ವೀಡಿಯೋಸು ಕೂಡ ಇದೆ, ನೀವು ನೋಡ್ಬೋದು ನೋಡಿ. ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಯಾವುದೇ ಕಾರಣಕ್ಕೂ ನೀವು ಕದಲ್ಸಕ್ಕೆ ಹೋಗಬಾರ್ದು ನೋಡಿ. ಇಲ್ಲಿಂದ ಒಂದು ಲೈನು, ಇಲ್ಲಿ 30 mm ಕಟ್ ಮಾಡಿರೋ ಪಾಯಿಂಟಿಂದ ಒಂದು ಲೈನು, ಮತ್ತು ಇದನ್ನು ಹಿಂಗೆ ತಿರುಗಿಸ್ಕೊಂಡು ಈ ಪಾಯಿಂಟಿಂದ ಒಂದು ಲೈನು, ಈ ರೀತಿ ಎರಡು ಮೀಟ್ ಆಗುತ್ತೆ. ಅವು ಮೀಟ್ ಆಗಿದ್ದಲ್ಲೇ ಇರಲಿ, ಅದೇ ಥರ ಇದೆ. ಇದನ್ನು ಹಿಂಗೆ ಪ್ಯಾರಲಲ್ ಆಗಿ ಇಲ್ಲಿ ನಾವು 50 ಕಟ್ ಮಾಡಿದ್ರಲ್ಲ ಅಲ್ಲಿಂದ ಒಂದು ಲೈನು, ಮತ್ತು ಇದನ್ನು ಹಿಂಗೆ ತಿರುಗಿಸಿ, ಹಿಂಗೆ ತಿರುಗಿಸಿ ಈ ಪಾಯಿಂಟಿಂದ ಒಂದು ಲೈನು, ಇವೆರಡು ಇಲ್ಲಿ ಮೀಟ್ ಆಗುತ್ತೆ. ಮೀಟ್ ಆದಮೇಲೆ ನೋಡಿ, ಈ ಪಾಯಿಂಟ್ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿಂದ ಈ ಥರ ಒಂದು ಪ್ಯಾರಲಲ್ ಲೈನು, ಈ ರೀತಿಯಾಗಿ ಒಂದು ಪ್ಯಾರಲಲ್ ಲೈನು, ಈ ಥರ ಎರಡು ಲೈನನ್ನು ಹಾಕ್ಕೊಳ್ಳಿ ನೀವು. ಎರಡು ಲೈನನ್ನು ಹಾಕ್ಕೊಂಡು ಈ ಥರ ಬಾಕ್ಸ್ ಬಂದಿದೆ. ಈ ಬಾಕ್ಸ್ಗೆ ಬೇಕಂತಂದರೆ ನಾನು ನೋಡಿ, ಇದಕ್ಕೆ A B C D ಅಂತ ಕೊಟ್ಟಿದ್ರೆ, ಇದಕ್ಕೆ A1 B1 C1 D1 ಅಂತ ಕೊಡ್ತೇನೆ. ಮತ್ತು ಹಂಗೆ ನೋಡ್ತಾ ಇರಿ ಒಂದು ನಿಮಿಷ ನೋಡಿ. ಈ ಬಾಕ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಬಾಕ್ಸಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ, ಇದು 30 mm ತೊಗೊಂಡಿದ್ದೇವಲ್ವ, ಈ 30 mm ಅಲ್ಲಿ 15 mm ಮಾರ್ಕ್ ಮಾಡಿ, ಈ ಕಡೆಗೂ 15 mm ಮಾರ್ಕ್ ಮಾಡಿ, ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಜಾಯಿನ್ ಮಾಡ್ತಾನೆ ನೋಡಿ. ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಆಕ್ಸಿಸು, ಮತ್ತು ಇದನ್ನೇ ಅಲ್ಲೇ ಮೇಲಕ್ಕೆ ಹಂಗೆ ಇಲ್ಲಿ ಮೇಲ್ಗಡೆಗೆ ಒಂದು ಪ್ಯಾರಲಲ್ ಆಗಿ ಒಂದು ಆಕ್ಸಿಸ್ ಹಾಕ್ತಾ ಇದ್ದಾನೆ. ಆಮೇಲೆ ಸೆಟ್ ಸ್ಕ್ವೇರ್ನ ಹಿಂಗೆ ಇಟ್ಕೊಂಡು ನೋಡಿ, ಇಲ್ಲಿ 15 mm ಏನು ಮಾರ್ಕ್ ಮಾಡೋದು ಅಲ್ಲೊಂದು ಆಕ್ಸಿಸ್ ಹಾಕ್ತಾ ಇದ್ದಾನೆ. ಮತ್ತು ಇದನ್ನು ಮೂವ್ ಮಾಡಿ ಇಲ್ಲಿಂದ ಒಂದು ಆಕ್ಸಿಸ್ ಹಾಕ್ತಾ ಇದ್ದಾನೆ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ನಾವು ಬೇಕಾದರೆ 1 2 3 4 ಅಂತ ನೇಮ್ಕೊಳ್ಳೋಣ. ಇದಕ್ಕೆ 1 1 2 1 3 1 4 1 ಅಂತ ನೇಮ್ಕೊಳ್ಳೋಣ. ಇದನ್ನ ಇವಾಗ ಫಸ್ಟು ನೋಡಿ ಡಯಾಗ್ನಲ್ನ ಜಾಯಿನ್ ಮಾಡೋಣ. ಡಯಾಗ್ನಲ್ ಅಂತಂದರೆ
ನಿಮಗೆ ಹೆಂಗಿರುತ್ತಪ್ಪ ಅಂತಂದರೆ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಈ ಡಯಾಗ್ನಲ್ಲು ನೋಡಿ, ಈ ಎ ಇಂದ ಸಿಗೆ ಒಂದು ಲೈನನ್ನು ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಅದೇ ರೀತಿ ನೋಡಿ, ಈ ಶಾರ್ಟ್ ಕಾರ್ನರ್ ಇದು ಎ ಸಿ ಅನ್ನೋದು ಲಾಂಗ್ ಕಾರ್ನರು, ಈ ಬಿ ಡಿ ಅನ್ನೋಂಥದ್ದು ಶಾರ್ಟ್ ಕಾರ್ನರು. ಅದರ ಆಪೋಸಿಟ್ ಸೆಂಟ್ರ್ ಪಾಯಿಂಟಿಂದ ಡಿಗೆ ಒಂದು ಲೈನನ್ನು ಈ ಥರ ಜಾಯಿನ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಒಂದು ಲೈನನ್ನು ಜಾಯಿನ್ ಮಾಡ್ತಾಯಿದ್ದೇನೆ. ಅದೇ ಥರ ಇಲ್ಲಿ ಕೂಡ ಬಿ ಇಂದ ಆಪೋಸಿಟ್ ಸೆಂಟ್ರ್ ಪಾಯಿಂಟಿಗೆ ಒಂದು ಲೈನನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಪಾಯಿಂಟ್ ಬಂದಿದೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ನೋಡಿ, ಫಸ್ಟು ಲಾಂಗ್ ಕಾರ್ನರ್ನ ಜಾಯಿನ್ ಮಾಡಿಕೊಡಿ. ಈ ಥರ ಲಾಂಗ್ ಕಾರ್ನರ್ನ ಜಾಯಿನ್ ಮಾಡಿಕೊಂಡು ತಿನ್ನಾಗಿರಬೇಕು. ಈ ಸೆಂಟ್ರ್ ಪಾಯಿಂಟಿಂದ ಆಪೋಸಿಟ್ ಕಾರ್ನರ್ಗೆ ಒಂದು ಲೈನು, ಈ ಆಪೋಸಿಟ್ ಕಾರ್ನರಿಂದ ಸೆಂಟ್ರ್ ಪಾಯಿಂಟಿಗೆ ಒಂದು ಲೈನು. ನೋಡಿ, ಈ ಲೈನ್ ಬಂದು ಇಲ್ಲಿ ಈ ಲಾಂಗ್ ಕಾರ್ನರ್ನ ಜಾಯಿನ್ ಮಾಡೋ ಪಾಯಿಂಟನ್ನು ಕಟ್ ಆಗುತ್ತೆ, ನಿಮಗೆ ಕಾಣಿಸ್ಬೋದು. ಅದಕ್ಕೆ ನಾನು ಬೇಕಂತಂದರೆ ಇದಕ್ಕೆ ನಾವು P1 P2 ಅಂತ ಕೊಡ್ತೇನೆ. ಯಾವುದಕ್ಕೆ? ಈ ಪಾಯಿಂಟ್ 1 ಪಾಯಿಂಟ್ 2 ಅಂತ ಕೊಡ್ತೇನೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಒಂದು ಕಾಂಪಾಸಲ್ಲಿ ಈ P1ಇಂದ 4 ನೋಡಿ, 4ಗಾದರೂ ತೊಗೊಳ್ಳಿ ಅಥವಾ 1ಗಾದರೂ ತೊಗೊಳ್ಳಿ, ಎರಡೂ ಈಕ್ವಲ್ ಆಗಿರುತ್ತೆ. ನೀವು ಕರೆಕ್ಟಾಗಿ ಡೈಮೆನ್ಷನ್ಸ್ ಪ್ರಕಾರ ಹಾಕ್ಕೊಂಡ್ರೆ 4ಇಂದ ಪಾಯಿಂಟ್ 1ಇಂದ 4ಗಾದರೂ ತೊಗೊಳ್ಳಿ ಅಥವಾ 1ಗಾದರೂ ತೊಗೊಳ್ಳಿ. ನೋಡಿ, ಇದರಿಂದ ಈ ರೀತಿಯಾಗಿ ಒಂದು ಆರ್ಕನ್ನು ಹಾಕ್ಕೊಳ್ಳಿ, ನಿಮ್ಗೆ ಕಾಣಿಸ್ಬೋದು. ಅದೇ ರೀತಿ P2ಇಂದ ನೋಡಿ, P2 ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಈ 3ಗಾದರೂ ತೊಗೊಳ್ರಿ ಅಥವಾ 2ಗಾದರೂ ತೊಗೊಳ್ರಿ, ಎಲ್ಲಿ ತೊಗೊಂಡ್ರೂ ಕೂಡ ಸೇಮ್ ರೇಡಿಯಸ್ ಬರುತ್ತೆ. ಹಾಗಾಗಿ ನೋಡಿ, ಈ ಪಾಯಿಂಟಿಂದ ಇಲ್ಲಿ P2 ಸೆಂಟ್ರ್ ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸೇಮ್ ಇಲ್ಲಿ ಕೂಡ ಅಷ್ಟೇ. ನೋಡಿ, ಸೇಮ್ ರೇಡಿಯಸ್ ಇರುತ್ತೆ. ಇಲ್ಲಿಂದ ಕೂಡ ಒಂದು ಆರ್ಕನ್ನು ಹಾಕ್ತಾಯಿದ್ದೇನೆ ಸೇಮ್. ಮತ್ತು ಈ ಪಾಯಿಂಟಿಂದ ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕನ್ನು ಹಾಕ್ತಾಯಿದ್ದಾನೆ. ಈ ರೀತಿಯಾಗಿ ಆರ್ಕ್ ಹಾಕಿದ್ಮೇಲೆ ಇವಾಗ ಬಿ ಸೆಂಟರ್ ಪಾಯಿಂಟು, ಬಿ ಇಂದ 4ಗಾದರೂ ತೊಗೊಳ್ಳಿ ಅಥವಾ 3ಗಾದರೂ ತೊಗೊಳ್ರಿ, ಎರಡೂ ಈಕ್ವಲ್ ಆಗಿ ಬರುತ್ತೆ. ಬಿ ಸೆಂಟರ್ ಇಟ್ಕೊಂಡು ಈ ರೀತಿ ಒಂದು ತಿನ್ನಾಗಿ, ಮತ್ತು ಸೇಮ್ ರೇಡಿಯಸ್ಸು ಡಿ ಸೆಂಟರ್ ಪಾಯಿಂಟು. ನೋಡಿ, ಡಿ ಸೆಂಟರ್ ಪಾಯಿಂಟ್ ಇಟ್ಕೊಂಡು ನಮಗೆ 1ಗಾದರೂ ತೊಗೊಳ್ಳಿ ಅಥವಾ 2ಗಾದರೂ ತೊಗೊಳ್ಳಿ. ನೋಡಿ, ಇಲ್ಲಿ ಜಾಯಿನ್ ಆಗ್ತದೆ. ಈ ರೀತಿಯಾಗಿ ನಾವು ಸಿಲಿಂಡರ್ನ ಡ್ರಾ ಮಾಡಬೇಕು. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಡಿ ಇಂದ 1 ಅಥವಾ 1' ತೊಗೊಂಡ್ರೆ, ಡಿ ಇಂದ 1' ಅಥವಾ 2' ನೋಡಿ, ಈ ರೀತಿಯಾಗಿ ಪ್ಲಸ್ ಬಿ ಸೆಂಟರ್ ಇಟ್ಕೊಂಡು 4 ಅಥವಾ 3ಗೆ ರೇಡಿಯಸ್ ತಗೊಂಡು ನಿಮಗೆ ಕ್ಲೀನಾಗಿ ಜಾಯಿನ್ ಆಗುತ್ತೆ. ಈ ರೀತಿಯಾಗಿ ಹಾಕಬೇಕು. ಇದು ಮೇಲೆದು ನಮಗೆ ತಿಕ್ಕಾಗಿರಲಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೀವು ನೋಡಿ, ಈ ಲೈನ್ಗೆ ವರ್ಟಿಕಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇದು ಲೈನ್ ಎಲ್ಲಿ ಕಟ್ ಆಗಿದೆಯಲ್ವ, ಇಲ್ಲಿ ಈ ಪಾಯಿಂಟಿಂದ ಇಲ್ಲಿ ಮೇಲೆ ಎಲ್ಲಿ ಕಟ್ ಆಗಿದೆ ಅಲ್ಲಿಂದ ಅಲ್ಲಿಗೆ ಒಂದು ತಿಕ್ ಲೈನನ್ನು ಜಾಯಿನ್ ಮಾಡಬೇಕು. ಇಲ್ಲಿಂದ ಕೂಡ ನೋಡಿ, ಈ ಥರ ಒಂದು ತಿಕ್ ಲೈನನ್ನು ಜಾಯಿನ್ ಮಾಡಬೇಕು. ಅಲ್ಲಿ ಲೈನಿಂದ ಇನ್ಸೈಡಿಗೆ ಬರೋ ಅಂಥದ್ದು ಏನಿರುತ್ತೋ ಈ ಪಾಯಿಂಟು ನೋಡಿ, ಇದು ಡಾಟೆಡಲ್ಲಿರಬೇಕು. ಇಲ್ಲಿಂದ ಬರೋ ಅಂಥದ್ದು ಇಲ್ಲಿವರೆಗೂ, ಮತ್ತು ಈ ಪಾಯಿಂಟಿಂದ ಇಟ್ಕೊಂಡು ಇಲ್ಲಿಂದ ಸೆಂಟ್ರ್ ಪಾಯಿಂಟಿಂದ ನಮಗೆ ಎಕ್ಸ್ಟೆಂಡ್ ಆಗೋದು ಕೂಡ ನಮಗೆ ನೋಡಿ, ಇಲ್ಲಿಂದ ಕೂಡ ಒಂದು ಸೆಂಟ್ರ್ ಇಟ್ಕೊಂಡು ಇಲ್ಲಿಂದ ಕೂಡ ಈ ಥರ ನೀವು ಡಾಟೆಡನ್ನು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇದರಿಂದ ಇನ್ನು ಫ್ರಂಟಿಗೆ ಬರೋದೆಲ್ಲನೂ ಕೂಡ ತಿಕ್ಕಾಗಿರಬೇಕು. ಈ ಥರ ನೀವೊಂದು ಸಿಲಿಂಡರ್ನ ಡ್ರಾ ಮಾಡಬೇಕು. ಆಮೇಲೆ ಇದು ಸಿಲಿಂಡರ್ ಆಯಿತು. ನೆಕ್ಸ್ಟ್ ಇನ್ನು 4th ಒನ್ ಏನು ಹೇಳ್ತಾರಪ್ಪ ಅಂತಂದರೆ, ನಮಗೆ ಒಂದು
ಇದು ಕೊಡ್ತಾರೆ, ಏನು ಸೇಮ್ ಇದೇ ಥರ ರೆಕ್ಟ್ಯಾಂಗಲ್ ಇರೋ ಅಂಥವುದೇ ಕೊಡ್ತಾರೆ. ಅದಕ್ಕೆ ನಾನು ಅದನ್ನು ನಿಮಗೆ ಡ್ರಾ ಮಾಡ್ಸೋಕ್ಕೆ ಹೋಗಲ್ಲ. ಕ್ಯೂಬಾಯ್ಡ್, ರೆಕ್ಟ್ಯಾಂಗ್ಯುಲರ್, ಸಾಲಿಡ್ ಅಂತ ಕೊಡ್ತಾರೆ ವರ್ಟಿಕಲ್ ಆಗಿ. ಅದನ್ನು ಒಂದು ಫ್ರೀ ಹ್ಯಾಂಡಲ್ಲಿ ಹೇಳ್ತೇನೆ ಹೆಂಗೆ ಡ್ರಾ ಮಾಡಬೇಕು ನೀವು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ 30 ಡಿಗ್ರಿಯಲ್ಲಿ 2 ಲೈನ್ನ ಡ್ರಾ ಮಾಡ್ಕೊಳ್ಳಿ. 30 ಡಿಗ್ರಿ ಲೈನ್ನ ಡ್ರಾ ಮಾಡಿಕೊಂಡು ಒಂದು 90 ಡಿಗ್ರಿ ಲೈನನ್ನು ಈ ರೀತಿ ಡ್ರಾ ಮಾಡಿಕೊಳ್ರಿ. ಈ 90 ಡಿಗ್ರಿ ಲೈನ್ಗೆ ಈ ಕಡೆಗೆ 30 mm ತಗೊಳ್ಳಿ, ಈ ಕಡೆಗೆ 20 mm ತಗೊಳ್ರಿ. ಈ ಕಡೆಗೆ 20 mm, ಈ ಕಡೆಗೆ 30 mm ತಗೊಂಡು ಹಿಂಗಿಂದ ಒಂದು ವರ್ಟಿಕಲ್ ಲೈನು, ಹಿಂಗಿಂದ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದರ ಮೇಲೆ ಡಿಸ್ಟೆನ್ಸು 40 mm ತಗೊಳ್ಳಿ. ಅಲ್ಲಿ ಕೊಟ್ಟಿರೋ ರೇಡಿಯಸ್ ಬೇಡ, ನಮಗಿಲ್ಲಿಂದ ಇಲ್ಲಿಗೆ 40 mm ಅನ್ನು ತಗೊಂಡು ನೋಡಿ, ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನು, ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನು, ಅವೆರಡು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿಂದ ಪ್ಯಾರಲಲ್ ಆಗಿ ಈ ಥರ ಬಾಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಇಷ್ಟು ಮಾತ್ರ ತಿಕ್ಕಾಗಿರಬೇಕು. ನೀವು ಡ್ರಾ ಮಾಡಿದ್ರೆ ಇಲ್ಲಿ ಹೆಂಗೆ ಡ್ರಾ ಮಾಡಿದೀವೋ ಅದೇ ಥರ ಈ ಥರ ನಾವು ತಿಕ್ಕಾಗಿ ಹಾಕ್ಕೋಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿಂದ ನೀವು ಬೇಕಂತಂದರೆ ಒಂದು ಡಾಟೆಡ್ ಲೈನು, ಒಂದು ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಪ್ಯಾರಲಲ್ ಆಗಿ, ಇಲ್ಲಿಂದ ಒಂದು ಪ್ಯಾರಲಲ್ ಆಗಿ, ಈ ಥರ ನೀವು ಒಂದು ಫಿಗರ್ನ ನೀವೇ ಡ್ರಾ ಮಾಡಬೇಕು. ಅಂದರೆ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು. ಇದಕ್ಕೆ ನಾವು ಡಯಾಮೀಟ್ರ್ ತೊಗೊಂಡಿದ್ದೆಷ್ಟು, ಇಲ್ಲಿಂದ ಇಲ್ಲಿಗೆ ನಾವು ಡಯಾಮೀಟ್ರ್ ತೊಗೊಂಡಿದ್ದು 30 ತೊಗೊಂಡು, ಇಲ್ಲಿಂದ ಹೈಟು ನಾವು 50 ತೊಗೊಂಡ್ವಿ. ಇದು ಹೈಟ್ ಇಲ್ಲಿಂದ ಇಲ್ಲಿಗೆ 50 ತೊಗೊಂಡ್ವಿ. ನೋಡಿ, ಇದೊಂದು ಫಿಗರ್ ಆಯಿತು. ಈ ಥರ ನಾವು ಒಂದು ರೆಕ್ಟ್ಯಾಂಗ್ಯುಲರ್ ಸಾಲಿಡ್ ಅಂತ ಹೇಳ್ತಾರೆ, ಇದನ್ನು ಒಂದನ್ನು ನೀವು ಡ್ರಾ ಮಾಡಬೇಕು. ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್, ಇದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಹೇಳ್ತಾರೆ. ಪ್ರಿಸಮನ್ನು ನೀವು ಡ್ರಾ ಮಾಡಬೇಕು. ಮತ್ತು ಇನ್ನೊಂದು ಸ್ಕ್ವೇರ್ ಪ್ರಿಸಮ್ ಅಂತ ಹೇಳ್ತಾರೆ. ಸ್ಕ್ವೇರ್ ಪ್ರಿಸಮ್ ಅಂತಂದರೆ ಇದು ಕೂಡ ಅಷ್ಟೇ. ನೀವು ಸ್ಕ್ವೇರ್ ಪ್ರಿಸಮ್ ಹೆಂಗೆ ಡ್ರಾ ಮಾಡಬೇಕಂತಂದರೆ, ಈ ಸ್ಕ್ವೇರ್ ಪ್ರಿಸಮ್ ಅನ್ನೋಂಥದ್ದು ಕೂಡ ನಾವೇನು ಮಾಡಬೇಕಂದ್ರೆ, ಫಸ್ಟು 30 ಡಿಗ್ರಿ 2 ಲೈನ್ನ ಡ್ರಾ ಮಾಡ್ಕೊಳ್ಳೋದು. ನೋಡಿ, ಈ ಕಡೆಯಿಂದ ಒಂದು 30 ಡಿಗ್ರಿ, ಈ ಕಡೆಯಿಂದ ಒಂದು 30 ಡಿಗ್ರಿ, ಎರಡೂ 30 ಡಿಗ್ರಿ ಲೈನನ್ನು ಡ್ರಾ ಮಾಡಿ. ಒಂದು ಸೆಕೆಂಡು. ನೋಡಿ, ಎರಡು ಕಡೆಗೂ 30 ಡಿಗ್ರಿ ಲೈನ್ನ ಡ್ರಾ ಮಾಡಿ. ಇದಕ್ಕೆ ಡೈಮೆನ್ಷನ್ಸನ್ನು ಕೊಡ್ತಾರೆ. ಎಷ್ಟು ಡೈಮೆನ್ಷನ್ನಪ್ಪ ಅಂತಂದರೆ, ಡೈಮೆನ್ಷನ್ ಬಂದು ನಮಗೆ ಇಲ್ಲಿ ಕೊಡೋದು ಬೇಡ, ನಾವು 30 mm ತಗೊಳ್ಳೋಣ. ಇಲ್ಲಿಂದ ಈ ಕಡೆಗೆ 30 mm ತಗೊಳ್ಳೋಣ, ಈ ಕಡೆಗೂ 30 mm ತಗೊಳ್ಳೋಣ. 30 mm ತಗೊಂಡು ನಾವು ಹೈಟನ್ನು 40 mm ತಗೊಳ್ಳೋಣ. ಹೈಟು 40 mm, ಈ ಕಡೆಗೂ 30, ಈ ಕಡೆಗೂ 30. ನೋಡಿ, ಇಲ್ಲಿಂದ ನಾನು ಪ್ಯಾರಲಲ್ ಆಗಿ ಇಲ್ಲಿಂದ ಈ ಥರ ಒಂದು ಪ್ಯಾರಲಲ್ ಆಗಿ ಇಲ್ಲಿಂದ ಪ್ಯಾರಲಲ್ ಆಗಿ ಜಾಯಿನ್ ಮಾಡ್ತಾನೆ. ಇವೆರಡು ಇಲ್ಲಿ ಮೀಟ್ ಆಗುತ್ತೆ. ಈ ಮೀಟ್ ಆಗಿದ್ದರಿಂದ ಈ 4 ಕಾರ್ನರಲ್ಲೂ ಕೂಡ ನಾನು ಲೈನನ್ನು ಜಾಯಿನ್ ಮಾಡ್ತೇನೆ. ನೀವು ಡ್ರಾ ಮಾಡಿದ್ರೆ ಅಷ್ಟೇ, ಇವೆರಡು ಒಂದೇ ಹತ್ರ ಮೀಟ್ ಆಗುತ್ತೆ. ಜಸ್ಟ್ ನೀವು ನೋಡಿ, ಒಂದು ಸಲ ಪ್ರೊಜೆಕ್ಟ್ ಮಾಡಿ ನೋಡಿ. ಸರಿ, ನೀವೆರಡು ಲೈನ್ನ ಡ್ರಾ ಮಾಡಿದ್ರೆ ಇದು ಸ್ಕ್ವೇರ್ ನಾವು 30 mm ತೊಗೊಂಡಿರೋದ್ರಿಂದ ಮೇ ಬಿ ಇದು ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಇಲ್ಲಿಂದ ನೀವು 90 ಡಿಗ್ರಿ ಲೈನ್ ಹೇಳಿದ್ರೆ ಇದರಲ್ಲೇ ಕೊಯಿನ್ಸೈಡ್ ಆಗುತ್ತೆ, 1 mm ಡಿಫ್ರೆನ್ಸ್ ಬರ್ಬೋದು. ನೋಡಿ, ಈ ಥರ ನೀವು 4 ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಪ್ಯಾರಲಲ್ ಆಗಿ ಇಟ್ಕೊಂಡು ಇಲ್ಲಿಂದ ಒಂದು ಲೈನು, ಈ ಪಾಯಿಂಟಿಂದ ಹೋಗಿರೋದು, ಇಲ್ಲಿಂದ ಒಂದು ಪ್ಯಾರಲಲ್ಲು, ಇಲ್ಲಿಂದ ಒಂದು ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಜಾಯಿನ್ ಮಾಡಬೇಕು. ಇಲ್ಲಿ ನಮ್ಗೆ ಬರೋದು, ಈ ಕಡೆಗೆ ಬರೋದೆಲ್ಲನೂ ಕೂಡ ತಿಕ್ ಲೈನ್ ಆಗಿರುತ್ತೆ. ನೋಡಿ, ಈ ಕಡೆಗೆ ಬರೋದೆಲ್ಲನೂ ಕೂಡ ತಿಕ್ ಲೈನ್ ಆಗಿರುತ್ತೆ. ನೋಡಿ, ಈ ರೀತಿ ನಾವು ತಿಕ್ಕಾಗಿ ಹಾಕಿ ಇಲ್ಲಿಂದ ಇಲ್ಲಿಗೆ ಬರೋ ಅಂಥದ್ದು ಇದು ಡಾಟೆಡ್. ಇದು ನಮಗೆ ಲೈನಲ್ಲೇ ಕೊಯಿನ್ಸೈಡ್ ಆಗ್ಬೋದು, ಇಲ್ಲಿಂದ ಇಲ್ಲಿಗೆ ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ. ಈ ಥರದ್ದು ಇದಕ್ಕೆ ಹೈಟು ನಾವು ಒಂದು 40 mm ತೊಗೊಂಡು ಇಷ್ಟನ್ನು ನೀವು ಡ್ರಾ ಮಾಡಿರಿ. ಉಳಿದಿದ್ದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೇನೆ. ಈ ವಿಡಿಯೋ ಲೆಂತ್ ಜಾಸ್ತಿ ಆಗೋದ್ರಿಂದ ನಾನು ಬೇರೊಂದು ವೀಡಿಯೋದಲ್ಲಿ ನಿಮಗೆ ಇನ್ನು ಉಳಿದಿದ್ದಂಥ ಸಾಲಿಡ್ಸನ್ನು ಹೇಳ್ತೇನೆ. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.